إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له وأشهد أن لا إله إلا الله وأشهد أن محمدا عبده ورسوله يا أيها الذين آمنوا اتقوا الله حق تقاته ولا تموتن إلا وأنتم مسلمون يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار أعوذ بالله من الشيطان الرجيم بسم الله الرحمن الرحيم يا أيها الذين آمنوا اتقوا الله وذروا ما بقي من الربا إن كنتم مؤمنين وقال الله تبارك وتعالى في كلامه المجيد والفرقان الحميد الذين يأكلون الربا لا يقومون إلا كما يقوم الذي يتخبطه الشيطان من المس ذلك بأنهم قالوا إنما البيع مثل الربا وأحل الله البيع وحرم الربا ಸರ್ವಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಮ್ಮ ನಿಮ್ಮೆಲ್ಲರ ಪರಿಪಾಲಕ ಪ್ರಭುವಾದ ಸರ್ವ ಜಗತ್ತಿನ ನೈಜ ನಿಯಂತ್ರಕನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅನಂತ ಅನುಗ್ರಹಗಳಾಗಲಿ, ಸತ್ಯದ ಸಂಸ್ಥಾಪನೆ ಹಾಗೂ ಕೆಡುಕಿನ ನಿರ್ಮೂಲನೆಗಾಗಿ ಬಂದ ಅಲ್ಲಾಹನ ಎಲ್ಲ ಪ್ರವಾದಿಗಳ ಮೇಲೆ, ಸಂದೇಶವಾಹಕರ ಮೇಲೆ, ಪೈಗಂಬರರ ಮೇಲೆ, ಸಜ್ಜನ ದಾಸರ ಮೇಲೆ, ವಿಶೇಷವಾಗಿ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ. ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯರೇ, ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಸತ್ಯವಿಶ್ವಾಸಿಗಳಿಗೆ ನಿಷೇಧಿಸಿರುವಂತಹ ಒಂದು ಮುಖ್ಯವಾದಂತಹ ಕೆಡುಕು ಅದು ಬಡ್ಡಿ ತಿನ್ನುವುದಾಗಿದೆ ಮತ್ತು ಬಡ್ಡಿ ಕೊಡುವುದಾಗಿದೆ ಎಂಬುದು ಪವಿತ್ರ ಕುರಾನಿನ ಆಯತುಗಳ ಮೂಲಕ ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯ. ಅಲ್ಲಾಹು ಸತ್ಯವಿಶ್ವಾಸಿ ದಾಸರಿಗೆ ಹೇಳುವುದು, ಓ ಸತ್ಯವಿಶ್ವಾಸಿಗಳೇ, ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾಹ ವದರು ಮಾ ಬಖಿಯ ಮಿನರ್ ರಿಬಾ, ನೀವು ಅಲ್ಲಾಹನನ್ನು ಯಾವ ರೀತಿ ಭಯಪಟ್ಟು ಜೀವಿಸಬೇಕು ಆ ರೀತಿಯಲ್ಲಿ ನೀವು ಅಲ್ಲಾಹನನ್ನು ಭಯಪಟ್ಟು ಜೀವಿಸಿರಿ. ವದರು ಮಾ ಬಖಿಯ ಮಿನರ್ ರಿಬಾ, ಮತ್ತು ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಇರುವಂತಹ ಬಡ್ಡಿಯ ಹೆಚ್ಚು ಮೊತ್ತವನ್ನು ಅದನ್ನು ಬಿಟ್ಟು ಬಿಡಿರಿ. ಇಂದಿನಿಂದ ನೀವು ಬಡ್ಡಿಯನ್ನು ತೆಗೆದುಕೊಳ್ಳಬೇಡಿರಿ ಎಂದು ಅಲ್ಲಾಹು ಆದೇಶವನ್ನು ನೀಡಿದ್ದಾನೆ. ಇನ್ ಕುಂತುಂ ಮುಅ್ಮಿನೀನ್, ನೀವು ವಾಸ್ತವಿಕತೆಯಲ್ಲಿ ಸತ್ಯವಿಶ್ವಾಸಿಗಳಾಗಿದ್ದರೆ. ಅದೇ ರೀತಿ ಇನ್ನೊಂದು ಸೂಕ್ತಿಯಲ್ಲಿ ಅಲ್ಲಾಹ್ ಹೇಳುವುದು, ಕಿಯಾಮತ್ತಿನ ದಿನದಂದು ಬಡ್ಡಿ ತಿನ್ನುವಂತಹ ವ್ಯಕ್ತಿ, ಬಡ್ಡಿಯ ವ್ಯವಹಾರ ಮಾಡುವಂತಹ ವ್ಯಕ್ತಿ, ಅವನು ಯಾವ ರೀತಿ ತನ್ನ ಸಮಾಧಿಯಿಂದ, ಕಬರಿನಿಂದ ಅವನು ಎದ್ದು ಬರುತ್ತಾನೆಂದಾದರೆ, ಯಾವ ರೀತಿ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಶೈತಾನನು ಪ್ರವೇಶಿಸಿ ಅವನನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿರುತ್ತಾನೆಯೋ ಆ ರೀತಿ ಹುಚ್ಚನಂತೆ ಅವನು ಕಿಯಾಮತ್ತಿನ ದಿನದಂದು ತನ್ನ ಕಬರಿನಿಂದ ಎದ್ದು ಬರುತ್ತಾನೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಅಲ್ಲದೀನ ಯಅಕುಲೂನ ರಿಬಾ ಲಾ ಯಕೂಮು ಕಮಾ ಯಕೂಮು ಅಲ್ಲದೀ ಲಾ ಯಕೂಮೂನ ಇಲ್ಲಾ ಕಮಾ ಯಕೂಮು ಅಲ್ಲದೀ ಯತಖಬ್ಬತಹು ಶೈತಾನು ಮಿನಲ್ ಮಸ್, ಬಡ್ಡಿ ತಿನ್ನುವಂತಹ ಜನರು ಅವರು ತಮ್ಮ ಸಮಾಧಿಗಳಿಂದ ಶೈತಾನನು ಆ ವ್ಯಕ್ತಿಯ ದೇಹದಲ್ಲಿ ಪ್ರವೇಶಗೊಂಡು ಅವನನ್ನು ಸಂಪೂರ್ಣವಾಗಿ ಅವನಿಗೆ ಮುಚ್ಚ ಮಾಡಿರುವ ರೀತಿಯಲ್ಲಿ ಅವನ ಕಬರಿನಿಂದ ಎದ್ದು ಬರುತ್ತಾನೆ
ಎಂದು ಹೇಳುತ್ತಾನೆ. ذلك بأنهم قالوا إنما البيع مثل الربا. ಇದಕ್ಕೆಂದರೆ ಅವರು ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಬಡ್ಡಿ ತಿನ್ನುವುದು ಸಹ ಅದೊಂದು ವ್ಯಾಪಾರವಾಗಿದೆ, ಅದೊಂದು ಬಿಸಿನೆಸ್ ಆಗಿದೆ ಎಂದು ಹೇಳುತ್ತಿದ್ದರು. وأحل الله البيع وحرم الربا. ವಾಸ್ತವಿಕತೆಯಲ್ಲಿ ಅಲ್ಲಾಹು ವ್ಯವಹಾರವನ್ನು ಹಲಾಲ್ ಅನ್ನಾಗಿ ಮಾಡಿದ್ದಾನೆ, ಅದನ್ನು ಅಲ್ಲಾಹು ಧರ್ಮಸಮ್ಮತವನ್ನಾಗಿ ಮಾಡಿದ್ದಾನೆ ಮತ್ತು ಬಡ್ಡಿ ತಿನ್ನುವುದನ್ನು, ಬಡ್ಡಿಯ ವ್ಯವಹಾರವನ್ನು ಅಲ್ಲಾಹು ಸಂಪೂರ್ಣವಾಗಿ ನಿಷೇಧಿಸಿದ್ದಾನೆ, ಹರಾಮ್ ಮಾಡಿದ್ದಾನೆ ಎಂದು ಅಲ್ಲಾಹು ಹೇಳುತ್ತಾನೆ. ಸಹೋದರರೇ, ಬಡ್ಡಿ ಎಂಬುದು ಅದು ಈ ಜಗತ್ತಿನ ಅತ್ಯಂತ ದೊಡ್ಡ ಒಂದು ಅನ್ಯಾಯವಾಗಿದೆ. ಅದು ಯಾವ ರೀತಿ ದೊಡ್ಡ ಅನ್ಯಾಯ? ಒಬ್ಬನಿಗೆ ಹೊಡೆಯುವುದು, ಒಬ್ಬನಿಗೆ ಅನ್ಯಾಯವಾಗಿ ಬೈಯುವುದು, ಅದೊಂದು ಸಹ ಅನ್ಯಾಯವೇ ಆಗಿದೆ. ಆದರೆ ಬಡ್ಡಿ ತಿನ್ನುವುದು ಇದು ಜಗತ್ತಿನ ಅತ್ಯಂತ ದೊಡ್ಡ ಅನ್ಯಾಯ. ಯಾವ ರೀತಿಯಲ್ಲಿ ಬಡವನ ರಕ್ತ ಮತ್ತು ಅವನ ಬೆವರು ಅವನು ತನ್ನ ಪ್ರಯತ್ನ ಪರಿಶ್ರಮವನ್ನು ಪಡೆದು ತನ್ನ ಮಡಿದ ಮಕ್ಕಳಿಗೆ ತಿನ್ನಿಸದೆ ಒಬ್ಬ ಶ್ರೀಮಂತ ವ್ಯಕ್ತಿಗೆ ತಾನು ತೆಗೆದುಕೊಂಡಿರುವಂತಹ ಸಾಲಕ್ಕೆ ಪ್ರತೀಕಾರವಾಗಿ ಅವನು ಬಡ್ಡಿಯನ್ನು ನೀಡುತ್ತಾನೆ, ಹೆಚ್ಚು ಹಣವನ್ನು ನೀಡುತ್ತಾನೆ. ಸಹೋದರರೇ, ಇಸ್ಲಾಮಿನ ಒಂದು ನಿಯಮ, ಒಂದು ಸಿದ್ಧಾಂತವನ್ನು, ತತ್ವವನ್ನು ನಾವೆಲ್ಲರೂ ಅರಿಯಬೇಕಾಗಿದೆ. ಬಡ್ಡಿಯ ಕುರಿತು ಬಹಳಷ್ಟು ಅಲ್ಲಾಹನ ಪ್ರವಾದಿಗಳು ಹೇಳಿರುವುದು, ಕಯಾಮತ್ತಿನ ಸಮೀಪದಲ್ಲಿ ಬಡ್ಡಿ ಮತ್ತು ಮದ್ಯಪಾನದ ಹೆಸರುಗಳನ್ನು ಬದಲಾಯಿಸಿ ಜನರು ಅದನ್ನು ಬಳಸುತ್ತಾರೆ ಎಂದು ಪ್ರವಾದಿಗಳು ಹೇಳಿರುವಂತಹ ಈ ಒಂದು ಭವಿಷ್ಯವಾಣಿ ನಾವು ನಮ್ಮ ಕಣ್ಣೆದುರು ಅದನ್ನು ನೋಡುತ್ತಿದ್ದೇವೆ. ಬಡ್ಡಿಯ ಬೇರೆ ಬೇರೆ ಹೆಸರುಗಳನ್ನು ಜನರು ತೆಗೆದು ಆ ಬಡ್ಡಿ ವ್ಯವಹಾರವನ್ನು ಮಾಡುತ್ತಿದ್ದಾರೆ, ಬಡ್ಡಿಯನ್ನು ತಿನ್ನುತ್ತಿದ್ದಾರೆ, ಬಡ್ಡಿಯನ್ನು ಕೊಡುತ್ತಿದ್ದಾರೆ, ಬಡ್ಡಿಗಾಗಿ ಸಾಕ್ಷಿಯನ್ನು ಆಗುತ್ತಿದ್ದಾರೆ, ಬಡ್ಡಿಯ ಕುರಿತು ಅದರ ವ್ಯವಹಾರಗಳನ್ನು ಬರೆಯುತ್ತಿದ್ದಾರೆ. ಪ್ರವಾದಿಗಳ ಹದೀಸರಲ್ಲಿ ತಿಳಿಸಿರುವುದು ಏನೆಂದರೆ, ಕುಲ್ಲು ಕರ್ದಿನ್ ಜರ್ರ ನಫ್ಅನ್ ಫಹುವ ರಿಬಾ. ಈ ಸಿದ್ಧಾಂತವನ್ನು ನಾವೆಲ್ಲರೂ ಅರಿತರೆ ಖಂಡಿತವಾಗಿಯೂ ಬಡ್ಡಿ ವ್ಯವಹಾರದಿಂದ ನಾವೆಲ್ಲರೂ ನಮ್ಮನ್ನು ರಕ್ಷಿಸಿಕೊಳ್ಳಬಹುದು. ಬಡ್ಡಿ ಎಂದರೆ ಯಾವುದು? ಕುಲ್ಲು ಕರ್ಜಿನ್, ಒಬ್ಬ ವ್ಯಕ್ತಿ ಸಾಲ ಕೊಟ್ಟು ಆ ಸಾಲದಿಂದ ಯಾವುದೇ ಒಂದು ಚಿಕ್ಕ ಲಾಭವನ್ನು ಪಡೆದರೂ ಕೂಡ, ಅದರಿಂದ ಯಾವುದೇ ರೀತಿಯ ಲಾಭ ಆ ವ್ಯಕ್ತಿಗೆ ಆದರೂ ಕೂಡ ಅದು ಬಡ್ಡಿಯಾಗಿದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ತಿಳಿಸಿದರು. ಬಡ್ಡಿ ಎಂಬುದು ಅದು ಒಂದು ಸಮಾಜಕ್ಕೆ ಅತ್ಯಂತ ದೊಡ್ಡ ಕಳಂಕವಾಗಿದೆ. ಯಾವ ಸಮಾಜದಲ್ಲಿ ಬಡ್ಡಿಯ ವ್ಯವಹಾರ ಇರುತ್ತದೆಯೋ, ಯಾವ ಸಮಾಜದಲ್ಲಿ ಜನರು ಬಡ್ಡಿಯ ಕುರಿತು, ಬಡ್ಡಿಯನ್ನು, ಅದನ್ನು ತಿನ್ನುವುದನ್ನು, ಬಡ್ಡಿ ಕೊಡುವುದನ್ನು ಜನರು ನಿರ್ಲಕ್ಷಿಸಿ ಹಾಗೆ ಜೀವಿಸುತ್ತಾರೋ ಅಲ್ಲಾಹು ಆ ಸಮಾಜದಿಂದ ಸಂಪೂರ್ಣವಾಗಿ ಬರಕತ್ತನ್ನು ಕಸಿದುಕೊಳ್ಳುತ್ತಾನೆ. ಆ ಸಮಾಜದಲ್ಲಿ ನೆಮ್ಮದಿ, ಶಾಂತಿ ಎಂದಿಗೂ ನೆಲೆನಿಲ್ಲಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಅಲ್ಲಾಹು ಹೇಳುವುದು, ಯಮ್ಹಕುಲ್ಲಾಹು ರಿಬಾ ವ ಯುರ್ಬಿ ಸದಕಾ. ಅಲ್ಲಾಹು ಬಡ್ಡಿಯ ವ್ಯವಹಾರವನ್ನು, ಬಡ್ಡಿಯನ್ನು ಸಂಪೂರ್ಣವಾಗಿ ಅಳಿಸಿ ಬಿಡುತ್ತಾನೆ. ದಾನ ಧರ್ಮ ಮಾಡುವುದನ್ನು ಅಲ್ಲಾಹು ಅದನ್ನು ವೃದ್ಧಿಗೊಳಿಸುತ್ತಾನೆ, ಅದರಲ್ಲಿ ಬರಕತ್ತನ್ನು ನೀಡುತ್ತಾನೆ ಎಂದು ಅಲ್ಲಾಹು ಪವಿತ್ರ ಕುರಾನಲ್ಲಿ ನಮಗೆ ಆದೇಶ ನೀಡಿದರು. ಸಹೋದರರೇ, ಕೇವಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಶರೀಯತ್ತಲ್ಲಿ ಮಾತ್ರವಲ್ಲ, ಬದಲಾಗಿ ಗತಿಸಬಹುದ ಎಲ್ಲ ಶರೀಯತ್ಗಳಲ್ಲೂ ಈ ಬಡ್ಡಿಯ ವ್ಯವಹಾರವನ್ನು ಅಲ್ಲಾಹು ಸಂಪೂರ್ಣವಾಗಿ ನಿಷೇಧಗೊಳಿಸಿದರು. ಅದು ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಉಮ್ಮತ್ತಿನಲ್ಲಾಗಲಿ, ಅವರ ಶರೀಯತ್ತಲ್ಲಾಗಲಿ, ಮೂಸಾ ಅಲೈಹಿಸ್ಸಲಾಂ ಅವರ ಶರೀಯತ್ತಲ್ಲಾಗಲಿ, ಪ್ರತಿಯೊಂದು ಶರೀಯತ್ತಿನಲ್ಲಿ, ತೌರಾತಿನಲ್ಲಿ, ಇಂಜೀಲಿನಲ್ಲಿ, ಜಬೂರಿನಲ್ಲಿ, ಸುಹಫ್ ಇಬ್ರಾಹಿಂ ಮೂಸಾ ಇಬ್ರಾಹಿಮರವರಿಗೆ ಕೊಟ್ಟಿರುವಂತಹ ಪುಸ್ತಕಗಳಲ್ಲಿ ಪ್ರತಿಯೊಂದು ಶರೀಯತ್ತಿನಲ್ಲಿ ಬಡ್ಡಿಯ ವ್ಯವಹಾರವನ್ನು ಅಲ್ಲಾಹು ನಿಷೇಧಗೊಳಿಸಿದ್ದಾನೆ. ಆದರೆ ಯಹೂದಿಗಳು, ಇಸ್ಲಾಮಿನ ಕಡುಶತ್ರುಗಳು, ಅವರು ಈ ಬಡ್ಡಿಯ ವ್ಯವಹಾರವನ್ನು ಅವರು ಸಮಾಜದಲ್ಲಿ ವ್ಯಾಪಕಗೊಳಿಸಿದರು. ಸಮಾಜದಲ್ಲಿ ಬಡ್ಡಿಯ ವ್ಯವಹಾರ ಇರಬೇಕೆಂದು ಬಯಸುವರು ಈ ಯಹೂದಿಗಳಾಗಿದ್ದಾರೆ ಎಂದು ಪವಿತ್ರ ಕುರಾನ್ ಸೂಕ್ತಗಳ ಮೂಲಕ ನಮಗೆ ತಿಳಿದು ಬರುತ್ತದೆ. ಅಲ್ಲಾಹು ಯಹೂದಿಗಳಿಗೆ ಆದೇಶ ನೀಡುವುದು, ನೀವು ಬಡ್ಡಿ ವ್ಯವಹಾರವನ್ನು ಮಾಡಿದಿರಿ, ಬಡ್ಡಿಯನ್ನು ನೀವು ತಿನ್ನದಿರಿ, ಬಡ್ಡಿ ವ್ಯವಹಾರ ಮಾಡುವಂತಹ ಜನರಿಗೆ ನೀವು ತಡೆಯಬೇಕು ಎಂದು ಯಹೂದಿಗಳ ವಿದ್ವಾಂಸರಿಗೆ ಅಲ್ಲಾಹು ಆದೇಶವನ್ನು ನೀಡಿದನು. ಅವರು ಬಡ್ಡಿ ವ್ಯವಹಾರ ಮಾಡುತ್ತಿದ್ದರು, ಬಡ್ಡಿಯನ್ನು ತಿನ್ನುತ್ತಿದ್ದರು. ಆ ಕಾರಣಕ್ಕಾಗಿ ಅಲ್ಲಾಹು ಅವರ ಜೀವನದಿಂದ ನೆಮ್ಮದಿ ಮತ್ತು ಶಾಂತಿಯನ್ನು ಸಂಪೂರ್ಣವಾಗಿ ಅಲ್ಲಾಹು ಅವರಿಗೆ ಶಾಂತಿಯನ್ನು ಸರ್ವನಾಶ ಮಾಡಿದರು. ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ನಮಗೆ ತಿಳಿಸುವುದೇನೆಂದರೆ, ಬಡ್ಡಿ ತಿನ್ನುವಂತಹ ವ್ಯಕ್ತಿ, ಬಡ್ಡಿ ಕೊಡುವಂತಹ ವ್ಯಕ್ತಿ, ಬಡ್ಡಿಯ ಕುರಿತು ಸಾಕ್ಷಿಯಾಗುವಂತಹ ವ್ಯಕ್ತಿ, ಬಡ್ಡಿಯ ಲೆಕ್ಕಾಚಾರ ಬರೆಯುವಂತಹ ವ್ಯಕ್ತಿ, ಈ 4 ಜನರು ಸಹ ಆ ಪಾಪದಲ್ಲಿ ಅವರು ಸಮಾನರಾಗಿದ್ದಾರೆ ಎಂದು ಪ್ರವಾದಿಗಳು ಹೇಳಿದರು. ಆಕಿಲ ರಿಬಾ ವ ಮೂಕಿಲಹು ವ ಶಾಹಿದಹು ವ ಕಾತಿಬಹು ಕುಲ್ಲುಹುಂ ಸವಾ.
ಪ್ರವಾದಿಯವರು ಹೇಳಿದರು, ಈ ಪಾಪದಲ್ಲಿ, ಈ ಬಡ್ಡಿಯ ಪಾಪದಲ್ಲಿ ಈ 4 ಜನರು ಸಹ ಸರಿಸಮಾನರಾಗಿದ್ದಾರೆ. ಸಹೋದರರೇ, ಬಡ್ಡಿಯ ಅತ್ಯಂತ ಚಿಕ್ಕದಾದಂತಹ ಒಂದು ಪಾಪವೆಂದರೆ ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ತಿಳಿಸಿದರು, ಆ ವಿಷಯವು ನಾವು ಯೋಚಿಸಲಿಕ್ಕೆ, ನಮ್ಮ ನಾಲಿಗೆಯಿಂದ ಹೇಳಲಿಕ್ಕೆ ಅದೆಷ್ಟು ಭಯವಾದಂತಹ ಒಂದು ವಿಷಯವಾಗಿದೆ. ಪ್ರವಾದಿಯವರು ಹೇಳಿದರು, ಅಲ್ಲಾಹನ ಪ್ರವಾದಿಯವರು ಹೇಳಿದರು, ರಿಬಾ, ಈ ಬಡ್ಡಿಯ ವ್ಯವಹಾರಕ್ಕೆ ಸಿತ್ತತು ವಸಲಾಸೀನ ಶಅಬ, 36 ಅದಕ್ಕೆ ದರ್ಜೆಗಳಿವೆ, ಅದಕ್ಕೆ 36 ದರ್ಜೆಗಳಿವೆ. ಅದನಾಹ ಅಯ್ಯನ್ಕಿಹ ರಜುಲು ಉಮ್ಮಹು, ಒಬ್ಬ ವ್ಯಕ್ತಿ ತನ್ನ ತಾಯಿಯೊಂದಿಗೆ ವ್ಯಭಿಚಾರ ಮಾಡುವುದು ಅದರ ಅತ್ಯಂತ ಕೆಳನೆಯ ಮಟ್ಟವಾಗಿದೆ, ಅದರ ಕೆಳಮಟ್ಟವಾಗಿದೆ ಎಂದು ಪ್ರವಾದಿಯವರು ಹದೀಸಿನಲ್ಲಿ ತಿಳಿಸಿದರು. ಸಹೋದರರೇ, ಅಲ್ಲಾಹನ ಪ್ರವಾದಿ ಇಷ್ಟು ಬಡ್ಡಿ ತಿನ್ನುವುದನ್ನು, ಬಡ್ಡಿ ಕೊಡುವುದನ್ನು, ಬಡ್ಡಿಯ ವ್ಯವಹಾರ ಮಾಡುವಂತಹ ಜನರನ್ನು, ಬಡ್ಡಿಯ ವ್ಯವಹಾರ ಬರೆಯುವಂತಹ ಜನರನ್ನು ಈ ಪಾಪಕ್ಕೆ ಪ್ರವಾದಿಯವರು ಕಲ್ಪಿಸಿದ್ದಾರೆ. ಅಂದರೆ ಬಡ್ಡಿಯ ವ್ಯವಹಾರ ಮಾಡುವಂತಹ ಜನರು ತನ್ನ ತಾಯಿಯೊಂದಿಗೆ ವ್ಯಭಿಚಾರ ಮಾಡುವಂತಹ ಪಾಪಕ್ಕೆ ತುತ್ತಾಗುತ್ತಾರೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ತಿಳಿಸಿದ್ದಾರೆ. ಸಹೋದರರೇ, ನಾವು ಬದುಕುವಂತಹ ನಮ್ಮ ಸಮಾಜದಲ್ಲಿ 80%ಕ್ಕಿಂತ ಹೆಚ್ಚು ಜನರು ಬಡ್ಡಿಯ ವ್ಯವಹಾರದಲ್ಲಿ ಇಂದು ಮುಳುಗಿದ್ದಾರೆ ಎಂಬುದು ಇದು ವಾಸ್ತವಿಕತೆ ಆಗಿದೆ. ಸಹೋದರರೇ, ಈ ಬಡ್ಡಿಯ ವ್ಯವಹಾರದಿಂದ, ಈ ಬಡ್ಡಿ ತಿನ್ನುವುದರಿಂದ, ಬಡ್ಡಿ ಕೊಡುವುದರಿಂದ ನಾವೆಲ್ಲರೂ ನಮ್ಮನ್ನು ರಕ್ಷಿಸಿಕೊಳ್ಳಬೇಕಾಗಿದೆ. ಕೇವಲ ಬಡ್ಡಿ ತಿನ್ನುವುದು ಇದು ಪಾಪ ಮಾತ್ರವಲ್ಲ, ಬಡ್ಡಿಯನ್ನು ಕೊಡುವುದೂ ಸಹ ಅಲ್ಲಾಹನ ಪ್ರವಾದಿಯವರು ನಿಷೇಧಿಸಿದ್ದಾರೆ, ಅದು ಸಹ ಈ ಪಾಪಕ್ಕೆ ಸಮಾನವಾಗಿದೆ ಎಂದು ಪ್ರವಾದಿಯವರು ಹದೀಸಿನಲ್ಲಿ ತಿಳಿಸಿದ್ದಾರೆ. ಬಡ್ಡಿ ತಿನ್ನುವವರ ಕುರಿತು ಕಿಯಾಮತ್ತಿನ ದಿನದ ನರಕದಲ್ಲಿ ಯಾವ ರೀತಿ ಶಿಕ್ಷೆಯಾಗುತ್ತದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ತಿಳಿಸಿದರು. ಇಮಾಮ್ ಬುಖಾರಿ ರಹಮತುಲ್ಲಾಹಿ ಅಲೈಹಿ ಹದೀಸಿನ ವರದಿಗಾರರು ಸುಮ್ರಾ ಇಬ್ನ್ ಜುಂದುಬ್ ರದಿಯಲ್ಲಾಹು ಅನ್ಹು ಅವರು ಹದೀಸಿನಲ್ಲಿ ವರದಿ ಮಾಡುತ್ತಾರೆ, ಜಾಅ ಫೀಹಿ ಅತಾನಿ ಅಲ್ಲೈಲತ ಅತಯಾನಿ ವ ಇನ್ನಹುಮ ಬತಆನಿ ಪ್ರವಾದಿಯವರು ಒಮ್ಮೆ ಕನಸನ್ನು ನೋಡುತ್ತಾರೆ. ಪ್ರವಾದಿಯವರ ಕನಸು ಅದು ಅಲ್ಲಾಹನ ಬಳಿಯಿಂದ ವಹಿ ಆಗಿರುತ್ತದೆ, ಅಲ್ಲಾಹನ ಬಳಿಯ ಒಂದು ದಿವ್ಯವಾಣಿ ಆಗಿರುತ್ತದೆ. ಪ್ರವಾದಿಯವರು ಹೇಳಿದರು, ನನ್ನ ಬಳಿ 2 ವ್ಯಕ್ತಿಗಳು ಬಂದರು, ಅಂದರೆ 2 ಮಲಕಗಳು ಬಂದರು. ಇಂತಲಿಕು ವಹಿನಿ ಇಂತಲಕ್ತು ಮಾಹಮ, ಅವರು ನನಗೆ ಹೇಳಿದರು, ನಮ್ಮೊಡನೆ ನೀವು ಹೊರಡಿ ಎಂದು ಹೇಳಿದಾಗ ನಾನು ಅವರೊಂದಿಗೆ ಹೊರಟು ಬಿಟ್ಟೆ. ಫಅತೈನ ಅಲಾ ನಹರಿನ್, ಒಂದು ನದಿಯ ದಂಡೆಯಲ್ಲಿ ನಾವಿಬ್ಬರು ನಿಂತುಕೊಂಡೆವು. ಹಸಿಬ್ತು ಅನ್ನಹು ಕಾನ ಯಕೂಲು ಅಹ್ಮರ್ ಮಿಸ್ಲ ದಮಿ, ಪ್ರವಾದಿಯವರ ಸಹಾಬಿ ಹೇಳುತ್ತಾರೆ, ಆ ನದಿ, ಆ ಕೆರೆಯ ಒಂದು ನೀರು ಅದು ರಕ್ತದ ನೀರಿನಂತಿತ್ತು ಮತ್ತು ಅದರಲ್ಲಿ ಮನುಷ್ಯರ ದೇಹದಿಂದ, ಮನುಷ್ಯರ ಗಾಯಗಳಿಂದ ಬರುವಂತಹ ಕೀವು ಮತ್ತೆ ಅದು ರಕ್ತ ಆ ಒಂದು ಕೆರೆಯಲ್ಲಿ, ಆ ನದಿಯಲ್ಲಿತ್ತು. ಆ ನದಿಯಲ್ಲಿ ಒಬ್ಬ ವ್ಯಕ್ತಿ ಈಜಾಡುತ್ತಿದ್ದ. ವೈದಾ ಫಿಲ್ ನಹರಿ ರಜುಲುನ್ ಸಾಬಿಹುನ್ ಯಜ್ಬಹು ವೈದಾ ಲಾ ಶತ್ತಿಲ್ ನಹರಿ ರಜುಲನ್ ಖದ್ ಜಮಾ ಇಂದಹು ಹಿಜಾರತನ್ ಕಥೀರ. ಇನ್ನೊಂದು ನದಿ, ಇನ್ನೊಂದು ದಡದಲ್ಲಿ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ, ಅವನ ಬಳಿ ಬಹಳಷ್ಟು ದೊಡ್ಡ ದೊಡ್ಡ ಕಲ್ಲುಗಳಿವೆ. ಈ ನದಿಯ ಮಧ್ಯದಲ್ಲಿ ರಕ್ತ ಮತ್ತು ಕೀವಿನಲ್ಲಿ ಓಡಾಡುತ್ತಿರುವಂತಹ, ಈಜುತ್ತಿರುವಂತಹ ವ್ಯಕ್ತಿ ಆ ದಡಕ್ಕೆ ಹೋಗುವಾಗ ಅಲ್ಲಿ ಕುಳಿತುಕೊಂಡಿರುವಂತಹ ವ್ಯಕ್ತಿ ಒಂದು ದೊಡ್ಡ ಕಲ್ಲನ್ನು ಈ ಈಜಾಡಿ ಬರುತ್ತಿರುವಂತಹ ವ್ಯಕ್ತಿಯ ಬಾಯಿಗೆ ಹಾಕುತ್ತಾನೆ ಮತ್ತು ಅವನು ಆ ಕೆರೆಯ, ಆ ನದಿಯ ಮಧ್ಯದಲ್ಲಿ ಮತ್ತೆ ಹೊರಟು ಹೋಗುತ್ತಾನೆ. ಮತ್ತೆ ಈ ರೀತಿಯಾಗಿ ಅವನು ಪರಿಶ್ರಮ ಪಟ್ಟು, ಪ್ರಯತ್ನ ಪಟ್ಟು ಆ ದಡದಿಂದ ಈಚೆ ಬರಲಿಕ್ಕೆ ಪ್ರಯತ್ನ ಮಾಡುತ್ತಾನೆ. ಮತ್ತೆ ಆ ವ್ಯಕ್ತಿ ಅವನ ಬಾಯಿಯಲ್ಲಿ ಆ ದೊಡ್ಡ ಕಲ್ಲನ್ನು ಹಾಕುತ್ತಾನೆ. ಈ ರೀತಿಯಾಗಿ ಶಿಕ್ಷೆ ಅವನಿಗೆ ನೀಡಲಾಗುತ್ತದೆ ಎಂದು ಪ್ರವಾದಿಯವರು ಹೇಳಿದರು. ವೈದಾಲಿಕ ಸಾಬಿಹು, ಪ್ರವಾದಿಯವರು ಹೇಳಿದರು, ಮತ್ತೆ ಆ ವ್ಯಕ್ತಿ ಆ ನದಿಯ, ಆ ಕೆರೆಯ ಮಧ್ಯಭಾಗದಲ್ಲಿ ಹೋಗಿದಾಗ ಮತ್ತೆ ಈ ರೀತಿಯಾಗಿ ಅವನಿಗೆ ಶಾಶ್ವತವಾಗಿ ಈ ರೀತಿಯಾದ ಶಿಕ್ಷೆ ನೀಡಲಾಗುವುದು. ನಾನು ನನ್ನ ಜೊತೆ ಇದ್ದಂತಹ ಜಿಬ್ರೀಲ್ ಅಲೈಹಿಸ್ಸಲಾತು ವಸ್ಸಲಾಂ ಅವರನ್ನು ಕೇಳಿದೆ, ಕಾಲ ಕುಂತಲಹುಮಾ ಮಾ ಹಾದಾನಿ, ಈ ಇಬ್ಬರು ವ್ಯಕ್ತಿಗಳಾಗ ಎಂದು ಕೇಳಿದಾಗ ಅವರು ಹೇಳಿದರು, ಅಮ್ಮ ರಜುಲ್ ಲಜಿ ಅತೈತು ಅಲೈಹಿ ಯಸ್ಬಹು ಫಿನ್ ನಹರಿ ವ ಯುಲ್ಕಿಮುಲ್ ಹಿಜಾರತ ಫಇನ್ನಹು ಆಕಿಲು ರಿಬಾ, ಈ ನದಿಯ ಮಧ್ಯದಲ್ಲಿ ಈ ರೀತಿಯಾದಂತಹ ಶಿಕ್ಷೆಗೆ ತುತ್ತಾಗುತ್ತಿರುವಂತಹ ವ್ಯಕ್ತಿ ಅವನು ತನ್ನ ಭೂಲೋಕ ಜೀವನದಲ್ಲಿ ಬಡ್ಡಿ ವ್ಯವಹಾರ ಮಾಡುತ್ತಿದ್ದ, ಬಡ್ಡಿಯನ್ನು ತಿನ್ನುತ್ತಿದ್ದ. ಬಡ್ಡಿ ತಿನ್ನುವುದರಲ್ಲಿ ಅವನಿಗೆ ಯಾವುದೇ ರೀತಿಯಾದಂತಹ ಅಭ್ಯಂತರವಿರಲಿಲ್ಲ, ಯಾವುದೇ ರೀತಿಯಾದಂತಹ ಅದನ್ನು ನಿಷೇಧವನ್ನಾಗಿ ಅವನು ಪರಿಗಣಿಸುತ್ತಿರಲಿಲ್ಲ. ಬಡ್ಡಿಯನ್ನು ತಿನ್ನುತ್ತಿರುವಂತಹ ಈ ವ್ಯಕ್ತಿ ಈ ರೀತಿಯಾಗಿ ಅವನಿಗೆ ಶಿಕ್ಷೆ ನೀಡಲಾಗುತ್ತದೆ ಎಂದು ಅಲ್ಲಾಹನ ಪ್ರವಾದಿಯವರು ಹದೀಸಿನಲ್ಲಿ ತಿಳಿಸಿದರು. ಸಹೋದರರೇ, ಬಡ್ಡಿ ವ್ಯವಹಾರ ಈ ಪ್ರಪಂಚದ ಅತ್ಯಂತ ದೊಡ್ಡ ಒಂದು ಅನ್ಯಾಯವಾಗಿದೆ. ಅದೇನೆಂದರೆ ಇಸ್ಲಾಂ ಧರ್ಮ ನಮಗೆ ಕಲಿಸುವುದು, ಬಡವರೊಂದಿಗೆ ನೀವು ಪ್ರೀತಿಸಿರಿ, ಬಡವರಿಗೆ ದಯೆ ತೋರಿರಿ, ನಿಮಗೆ ಆದಷ್ಟು ಅವರಿಗೆ ನೀವು ಸಹಕಾರ ಮಾಡಿರಿ, ಬಡವರೊಂದಿಗೆ
ಬಡವರಿಗೆ ನೀವು ಕಾರುಣ್ಯದೊಂದಿಗೆ ಅವರಿಗೆ ವರ್ತಿಸಬೇಕು. ಒಬ್ಬ ಶ್ರೀಮಂತ ವ್ಯಕ್ತಿ ಅಲ್ಲಾಹ್ ಅವನಿಗೆ ಶ್ರೀಮಂತಿಕೆ ನೀಡಿದಾಗ ಅವನು ಸಮಾಜದ ಬಡವರಿಗೆ ದಾನ ಧರ್ಮ ಮಾಡಿ ಅವರ ಕಷ್ಟದಲ್ಲಿ ಅವರ ದುಃಖದ ಸಂದರ್ಭದಲ್ಲಿ ಅವರಿಗೆ ಸಾಲವನ್ನು ಕೊಟ್ಟು ಅವರೊಂದಿಗೆ ಈ ರೀತಿಯಾಗಿ ಸಹಕರಿಸಬೇಕು ಎಂದು ಇಸ್ಲಾಂ ಧರ್ಮ ನಮಗೆ ಕಲಿಸುತ್ತದೆ. ಆದರೆ ಬಡ್ಡಿ ತಿನ್ನುವಂತಹ ವ್ಯಕ್ತಿ ಆ ಪರಿಶ್ರಮ ಪಟ್ಟು ದಿನದಿಂದ ಬೆಳಗಿನಿಂದ ರಾತ್ರಿಯವರೆಗೆ ದುಡಿದು ಬಂದಂತಹ ವ್ಯಕ್ತಿಯ ಹಣವನ್ನು ಆ ವ್ಯಕ್ತಿಯ ಬೆವರು ಮತ್ತು ರಕ್ತವನ್ನು ಹರಿದು ತಿಂದು ಆ ಶ್ರೀಮಂತ ವ್ಯಕ್ತಿ ಅವನು ಶ್ರೀಮಂತ ಆಗಿ ಹೋಗುತ್ತಿರುತ್ತಾನೆ. ಯಾವ ವ್ಯಕ್ತಿ ತನ್ನ ಮಡದೆ ಮಕ್ಕಳಿಗಾಗಿ ಪ್ರಯತ್ನಿಸುತ್ತಾನೆ ಆ ತನ್ನ ಮಡದೆ ಮಕ್ಕಳಿಗೆ ಪ್ರಯತ್ನಿಸುತ್ತಿರುವಂತಹ ಸಂಪೂರ್ಣವಾದಂತಹ ದುಡಿಮೆ ಈ ಶ್ರೀಮಂತ ವ್ಯಕ್ತಿಗೆ ಕೊಡುತ್ತಾನೆ. ಈ ರೀತಿಯಾಗಿ ಆ ಶ್ರೀಮಂತ ವ್ಯಕ್ತಿ ಆ ಬಡವನ ಮೇಲೆ ಅತ್ಯಂತ ದೊಡ್ಡ ಅನ್ಯಾಯ ಮಾಡುತ್ತಾನೆ. ಇಸ್ಲಾಂ ಧರ್ಮ ನಮಗೆ ಕಲಿಸುವುದೇನೆಂದರೆ ಬಡವರಿಗೆ ನೀವು ತಿನ್ನಲಿಕ್ಕೆ ಕೊಡಬೇಕು. ಬಡವರು ಸಮಾಜದಲ್ಲಿದ್ದರೆ ಆ ಬಡವರಿಗಾಗಿ ನೀವು ಸಹಕರಿಸಬೇಕು. ನಿಮಗೆ ಆದಷ್ಟು ಅವರಿಗೆ ನಿಮ್ಮ ಕೈಯಲ್ಲಾದಷ್ಟು ಅವರಿಗೆ ಸಹಕಾರ ಮಾಡಿ ಅವರಿಗೆ ನೀವು ದಾನ ಧರ್ಮ ಮಾಡಬೇಕು ಎಂದು ಇಸ್ಲಾಂ ಧರ್ಮ ನಮಗೆ ಕಲಿಸುತ್ತದೆ. ಬಡ್ಡಿಯನ್ನು ಅಲ್ಲಾಹ್ ನಾಶ ಮಾಡುತ್ತಾನೆ. ಸದಕಾತ್ ಅಲ್ಲಾಹನ ಮಾರ್ಗದಲ್ಲಿ ದಾನ ಧರ್ಮ ಮಾಡುವುದನ್ನು ಅಲ್ಲಾಹ್ ಅದನ್ನು ವೃದ್ಧಿಗೊಳಿಸುತ್ತಾನೆ, ಅದರಲ್ಲಿ ಬರಕತ್ತನ್ನು ನೀಡುತ್ತಾನೆ ಎಂದು ಅಲ್ಲಾಹ್ ಪವಿತ್ರ ಕುರಾನ್ನಲ್ಲಿ ಹೇಳುತ್ತಾನೆ. ಸಹೋದರರೇ, ಬಡ್ಡಿ ಎಂಬುದು ಒಬ್ಬ ಶ್ರೀಮಂತ ವ್ಯಕ್ತಿ ಅವನು ಶ್ರೀಮಂತ ಆಗುತ್ತಲೇ ಹೋಗುತ್ತಾನೆ. ಆದರೆ ಬಡ್ಡಿ ಕೊಡುವಂತಹ ವ್ಯಕ್ತಿ ಬಡವನಾಗಿದ್ದು ಅವನ ಬಡವನೇ ಆಗುತ್ತಿರುತ್ತಾನೆ. ಇಸ್ಲಾಂ ಧರ್ಮ ನಮ್ಮ ಸಂಪತ್ತು ನಮ್ಮ ಹಣದ ಕುರಿತು ನೀಡಿರುವಂತಹ ಒಂದು ಮುಖ್ಯ ಸಿದ್ಧಾಂತವೇನೆಂದರೆ ಈ ನಮ್ಮ ಸಂಪತ್ತು ಅದು ಕೇವಲ ಶ್ರೀಮಂತರ ಬಳಿ ಮಾತ್ರ ಇರಬಾರದು. ಬದಲಾಗಿ ಜಕಾತಿನ ಒಂದು ಮಾರ್ಗದಿಂದ, ದಾನ ಧರ್ಮ ಎಂಬ ಮಾರ್ಗದಿಂದ, ಸದಕಾತ್ ಎಂಬ ಮಾರ್ಗದಿಂದ, ಬಡವರಿಗೆ ಸಹಾಯ ಮಾಡುವಂತಹ ಮಾರ್ಗದಿಂದ ಅದು ಬಡವರ ಮಧ್ಯೆ ಅದು ಓಡಾಡುತ್ತಿರಬೇಕು. ಬಡವರಿಗೂ ಸಹ ಆ ಹಣ ಅದು ಸಂಪತ್ತು ಅವರ ಬಳಿಯೂ ಸಹ ಹೋಗುತ್ತಿರಬೇಕು ಎಂಬುದು ಇಸ್ಲಾಂ ಧರ್ಮ ನಮಗೆ ಕಲಿಸುವಂತಹ ಒಂದು ನಿಯಮವಾಗಿದೆ. ಸಹೋದರರೇ, ಕೇವಲ ನಾನು ಮಾತ್ರ ಶ್ರೀಮಂತನಾಗಬೇಕು, ನಾನು ಮಾತ್ರ ಐಷಾರಾಮಿ ಜೀವನವನ್ನು ನಡೆಸಬೇಕು, ನಾನು ಮಾತ್ರ ಈ ಭೂಲೋಕದಲ್ಲಿ ನೆಮ್ಮದಿ ಮತ್ತು ಶಾಂತಿಯನ್ನು ಪಡೆಯಬೇಕು ಎಂದು ಬಯಸುವಂತಹ ಜನರು ಇಂತಹ ಪಾಪಗಳಿಗೆ ತುತ್ತಾಗುತ್ತಾರೆ. ಸಹೋದರರೇ, ಖಂಡಿತವಾಗಿಯೂ ಅಲ್ಲಾಹನ ಪ್ರವಾದಿ ನಮಗೆ ನಿಷೇಧಿಸಿರುವಂತಹ ಅತ್ಯಂತ ದೊಡ್ಡ 7 ಪಾಪಗಳಿವೆ. ಆ 7 ಪಾಪಗಳಲ್ಲಿ ಒಂದು ದೊಡ್ಡ ಪಾಪ ಅದು ಬಡ್ಡಿ ತಿನ್ನುವುದಾಗಿದೆ. ಪ್ರವಾದಿಯವರು ಹೇಳಿದರು, ಇಜ್ತನಿಬು ಅಸ್ಸಬ ಅಲ್ ಮೂಬಿಕಾತ್, ಸರ್ವನಾಶ ಮಾಡುವಂತಹ ನಿಮ್ಮನ್ನು ಸಂಪೂರ್ಣವಾಗಿ ಈ ಭೂಲೋಕದಲ್ಲಿ ಅಳಿಸುವಂತಹ 7 ಪಾಪಗಳಿಂದ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಿರಿ. ಅದರಲ್ಲೊಂದು ಪ್ರವಾದಿಯವರು ಹೇಳಿದರು ಅರ್ರಿಬಾ, ಅದು ಬಡ್ಡಿಯ ವ್ಯವಹಾರವಾಗಿದೆ. ಸಹೋದರರೇ, ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನರು ನನಗೆ ಅನಿವಾರ್ಯತೆ ಇದೆ, ನನಗೆ ಯಾವುದೇ ರೀತಿಯಾದಂತಹ ಸಹಕಾರ ಸಿಗುತ್ತಿಲ್ಲ, ನಾನು ಮದುವೆಯಾಗಬೇಕು, ನಾನು ಮನೆ ಕಟ್ಟಬೇಕು, ನಾನು ಬೈಕ್ ಪರ್ಚೇಸ್ ಮಾಡಬೇಕು, ನಾನು ಕಾರು ತೆಗೆಯಬೇಕು, ಈ ರೀತಿಯಾದಂತಹ ತಮ್ಮ ಅವಶ್ಯಕತೆಗಳಿಗಾಗಿ ಜನರು ಇತರೆ ನನ್ನ ಸಂಬಂಧಿಕರು ನನಗೆ ಯಾರು ಈ ರೀತಿಯಾದಂತಹ ಸಹಕಾರ ಮಾಡುವುದಿಲ್ಲ, ನನಗೆ ಸಹಾಯ ಮಾಡುವುದಿಲ್ಲ ಎಂಬ ಕಾರಣಗಳನ್ನು ಹೇಳಿ ಬಡ್ಡಿಯ ವ್ಯವಹಾರವನ್ನು ಮಾಡುತ್ತಾರೆ. ಬ್ಯಾಂಕಿಗೆ ಹೋಗುತ್ತಾರೆ, ಬ್ಯಾಂಕಿನಿಂದ ಬಡ್ಡಿಯನ್ನು ತೆಗೆದುಕೊಳ್ಳುತ್ತಾರೆ, ಅವರಿಗೆ ಬಡ್ಡಿ ಕೊಡುತ್ತಾರೆ. ಸಹೋದರರೇ, ಇಸ್ಲಾಂ ಧರ್ಮದಲ್ಲಿ ಇದು ಅನಿವಾರ್ಯತೆ ಅಲ್ಲ. ಬದಲಾಗಿ ಅನಿವಾರ್ಯತೆ ಎಂಬುದು ಯಾವುದೆಂದರೆ ನೀವು ನಿಮ್ಮ ಜೀವ ಹೋಗುತ್ತಿದೆ, ನೀವು ಸಾಯುತ್ತಿದ್ದೀರಿ, ನಿಮ್ಮ ಮರಣ ನಿಮಗೆ ಸಮೀಪ ಬರುತ್ತಿದೆ, ಅಂದರೆ ನಿಮಗೆ ತಿನ್ನಲಿಕ್ಕೆ ಆಹಾರ ಇಲ್ಲ, ನಿಮಗೆ ಕುಡಿಯಲಿಕ್ಕೆ ನೀರಿಲ್ಲ, ಆಹಾರ ಮತ್ತು ನೀರು ಇಲ್ಲದಿದ್ದ ಕಾರಣ ನೀವು ಸತ್ತು ಹೋಗುತ್ತೀರಿ ಎಂಬ ಭಯ ನಿಮಗೆ ಆಗ ಮಾತ್ರ ಒಂದು ಹರಾಮ್ ಇರುವಂತಹ ವಿಷಯ ಅದು ಮಾತ್ರ ನಿಮಗೆ ಅದು ಹಲಾಲ್ ಆಗಲಿಕ್ಕೆ ಸಾಧ್ಯ. ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಈ ರೀತಿಯಾದಂತಹ ಬಹಳಷ್ಟು ಸೂಕ್ತಿಗಳನ್ನು ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಅವತೀರ್ಣಗೊಳಿಸಿದ್ದಾನೆ. ಇನ್ನಮಾ ಹರ್ರಮಲ್ಲಾಹುಲ್ ಮೈತತ, ಅಲ್ಲಾಹು ಈ ಸತ್ತು ಹೋಗಿರುವಂತಹ ಪ್ರಾಣಿಗಳ ಅದು ರಕ್ತವನ್ನು, ಈ ನಾವು ಜಬಹ ಮಾಡುವಂತಹ ಪ್ರಾಣಿಗಳ ರಕ್ತವನ್ನು ಅಲ್ಲಾಹು ನಿಮಗೆ ನಿಷೇಧಗೊಳಿಸಿದ್ದಾನೆ, ಹರಾಮ್ಗೊಳಿಸಿದ್ದಾನೆ. ಅದರೊಂದಿಗೆ ಹಂದಿಯ ಮಾಂಸವನ್ನು ಸಹ ಅಲ್ಲಾಹು ನಮಗೆ ಹರಾಮ್ಗೊಳಿಸಿದ್ದಾನೆ. ಆದರೆ ಒಬ್ಬ ವ್ಯಕ್ತಿ ಅವನ ಅನಿವಾರ್ಯತೆಯಲ್ಲಿ ಇದ್ದಾಗ, ಅವನು ಬಹಳ ಕಠಿಣವಾದಂತಹ ಒಂದು ಸಂದರ್ಭದಲ್ಲಿದ್ದಾಗ, ಅವನಿಗೆ ತನ್ನ ಜೀವವನ್ನು ರಕ್ಷಿಸಲಿಕ್ಕೆ ಯಾವುದೇ ಇನ್ನಿತರೆ ಮಾರ್ಗವಿಲ್ಲ, ಕೇವಲ ಈ ಹರಾಮ್ ಮಾರ್ಗವನ್ನು ಅನುಸರಿಸುವುದರ ಹೊರತು ಬೇರೆ ಯಾವುದೇ ದಾರಿ ಇಲ್ಲದಿದ್ದಾಗ ಅಲ್ಲಾಹು ಆ ವ್ಯಕ್ತಿಗಾಗಿ ಮಾತ್ರ ಈ ಹರಾಮ್ ವಸ್ತುವನ್ನು ಅವನಿಗೆ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಅದರ ಮಿತಿಯಲ್ಲಿ ಅಲ್ಲಾಹು ಬಳಸಲಿಕ್ಕೆ ಅವನಿಗೆ ಅವಕಾಶವನ್ನು ಅನುಮತಿಯನ್ನು ನೀಡಿದ್ದಾನೆ. ಆದರೆ ಮದುವೆ ಮಾಡಲಿಕ್ಕಾಗಲಿ, ಮನೆ ಕಟ್ಟಲಿಕ್ಕಾಗಲಿ, ಅಥವಾ ಕಾರ್ ಪರ್ಚೇಸ್ ಮಾಡಲಿಕ್ಕಾಗಲಿ, ಇನ್ನಿತರ ತಮ್ಮ ಜೀವನದ ಇನ್ನಿತರೆ ಅವಶ್ಯಕತೆಗಳಿಗಾಗಿ ಬ್ಯಾಂಕಿಗೆ ಹೋಗಿ ಬಡ್ಡಿ ತೆಗೆದು ನನಗೆ ಅನಿವಾರ್ಯತೆ ಎಂದು ಹೇಳುವುದು
ಇದೊಂದು ಕೇವಲ ಒಂದು ಸುಳ್ಳು ಕಾರಣವಾಗಿದೆ. ಅಲ್ಲಾಹನ ಬಳಿ ಇಂತಹ ಕಾರಣಗಳು ಎಂದಿಗೂ ಸ್ವೀಕರಿಸಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಇದನ್ನು ಅಲ್ಲಾಹನೊಂದಿಗೆ ಮಾಡುವಂತಹ ಅತ್ಯಂತ ದೊಡ್ಡ ಒಂದು ಆರೋಪ ಸಹವಾಗಿದೆ. ಅಲ್ಲಾಹ ನಮಗೆ ಆದೇಶ ನೀಡುವುದೇನೆಂದರೆ, ನೀವೇನಾದರೂ ಬಡ್ಡಿ ತಿನ್ನಲಿಕ್ಕೆ ನೀವು ಪ್ರಯತ್ನಿಸಿದರೆ, ಬಡ್ಡಿ ವ್ಯವಹಾರ ನೀವು ಮಾಡಲಿಕ್ಕೆ ನಿಮಗೆ ಅನಿವಾರ್ಯತೆ ಇದೆ ಎಂದು ನೀವು ಈ ರೀತಿಯಾಗಿ ಹೇಳುವುದಾದರೆ, ನೀವು ಅಲ್ಲಾಹ್ ಮತ್ತು ಅಲ್ಲಾಹನ ಪ್ರವಾದಿಯವರ ವಿರುದ್ಧ ನೀವು ಯುದ್ಧ ಮಾಡುತ್ತಿದ್ದೀರಿ, ಅವರೊಂದಿಗೆ ನೀವು ಯುದ್ಧ ಮಾಡುತ್ತಿದ್ದೀರಿ. ಯಾವ ವ್ಯಕ್ತಿ ಅಲ್ಲಾಹ್ ಮತ್ತು ಅಲ್ಲಾಹನ ಪ್ರವಾದಿಯವರ ವಿರುದ್ಧ ಯುದ್ಧ ಮಾಡುತ್ತಾನೋ ಆ ವ್ಯಕ್ತಿ ಎಂದಿಗೂ ಈ ಭೂಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ಎಂದಿಗೂ ಆ ವ್ಯಕ್ತಿ ಯಶಸ್ವಿಯಾಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಬದಲಾಗಿ ಅಲ್ಲಾಹ್ ಮತ್ತು ಅಲ್ಲಾಹನ ಬಳಿಯಿಂದ ಲಾನತ್, ಅಲ್ಲಾಹನ ಪ್ರವಾದಿಯವರ ಲಾನತ್ ಆ ವ್ಯಕ್ತಿಯ ಮೇಲೆ ಇರುತ್ತದೆ ಎಂಬುದು ಇಸ್ಲಾಮಿನ ನಿಯಮವಾಗಿದೆ. ಸಹೋದರರೇ, ನಮ್ಮ ಸಮಾಜದಲ್ಲಿ ಬಡ್ಡಿ ತಿನ್ನುವಂತಹ, ಬಡ್ಡಿ ಕೊಡುವಂತಹ ಬಹಳಷ್ಟು ಅದರ ರೂಪಗಳು ನಾವು ಇಂದು ನೋಡಲಿಕ್ಕೆ ಸಾಧ್ಯ. ಒಬ್ಬ ಶ್ರೀಮಂತ ವ್ಯಕ್ತಿ ಅವನೊಬ್ಬ ಅವನಿಗೆ ಸಾಲ ಕೊಟ್ಟು, ಆ ಸಾಲ ಕೊಟ್ಟ ನಂತರ ಅವನಿಂದ ಯಾವುದೇ ಒಂದು ಕೊಡುಗೆಯನ್ನು ಬಯಸುತ್ತಾನೆ, ಒಂದು ಗಿಫ್ಟ್ ಅನ್ನು ಅವನಿಗೆ ಕೇಳುತ್ತಾನೆ. ನೀನು ನನಗೆ ಈ ವಸ್ತುವನ್ನು ಗಿಫ್ಟ್ ಆಗಿ ನೀನು ಕೊಟ್ಟರೆ ನಾನು ನನಗೆ ಸಾಲವನ್ನು ಕೊಡುತ್ತೇನೆ ಎಂದು. ಇದು ಗಿಫ್ಟ್ ಅಲ್ಲ, ಬದಲಾಗಿ ಇದು ಹೆಸರು ಮಾತ್ರ ಗಿಫ್ಟ್, ಇದು ಹೆಸರು ಮಾತ್ರ ಕೊಡುಗೆ. ಆದರೆ ವಾಸ್ತವಿಕತೆಯಲ್ಲಿ ಈ ಶ್ರೀಮಂತ ವ್ಯಕ್ತಿ ಬಡ್ಡಿ ತಿನ್ನುತ್ತಿದ್ದಾನೆ ಎಂಬುದು ಅದು ಇಸ್ಲಾಮಿನ ಸ್ಪಷ್ಟವಾದಂತಹ ಒಂದು ಆದೇಶವಾಗಿದೆ. ಅದೇ ರೀತಿ ಒಬ್ಬ ವ್ಯಕ್ತಿಗೆ ಸಾಲ ಕೊಟ್ಟು ಆ ವ್ಯಕ್ತಿಯಿಂದ ಕಡಿಮೆ ಒಂದು ದರದಲ್ಲಿ, ಕಡಿಮೆ ಮೊತ್ತದಲ್ಲಿ, ಕಡಿಮೆ ಹಣದಲ್ಲಿ ಒಂದು ವಸ್ತುವನ್ನು ಪರ್ಚೇಸ್ ಮಾಡುವುದು, ಖರೀದಿಸುವುದು ಇದು ಸಹ ಬಡ್ಡಿಯ ಒಂದು ರೂಪವಾಗಿದೆ. ಬಡ್ಡಿಯ ಒಂದು ಹೊಸದಾದಂತಹ ಒಂದು ರೂಪ ಸಮಾಜದಲ್ಲಿ ಈಗ ನಾವು ನೋಡಲಿಕ್ಕೆ ಸಾಧ್ಯ. ಅದೇ ರೀತಿ ಒಬ್ಬ ಬಡವನಿಂದ ಯಾವ ರೀತಿ ನಾವು ಒಂದು ವಸ್ತುವನ್ನು ಪಡೆದು ಅವನಿಗೆ ಸಾಲ ಕೊಡುತ್ತೇವೋ ಇದು ಬಡ್ಡಿಯಾದರೆ, ಅದೇ ರೀತಿ ಒಂದು ವಸ್ತುವನ್ನು ಅದರ ಬೆಲೆ ಬಹಳ ಕಡಿಮೆ ಇದ್ದು ಅದನ್ನು ದುಬಾರಿ ಒಂದು ಬೆಲೆಗೆ, ದುಬಾರಿ ದರಕ್ಕೆ ನಾವು ಅವನಿಗೆ ಮಾರುವುದು ಸಹ ಇದು ಸಹ ಬಡ್ಡಿಯ ಒಂದು ವ್ಯವಹಾರವಾಗಿದೆ. ಸಹೋದರರೇ, ಇನ್ನೊಂದು ಬಡ್ಡಿಯ ಒಂದು ರೂಪ ಅದೇನೆಂದರೆ, ತಿಂಗಳಿಗೆ ಒಮ್ಮೆ ಚೀಟಿ ಎತ್ತಲಾಗುತ್ತದೆ. 5 ಲಕ್ಷದ ಒಂದು ಚೀಟಿ ಇದೆ ಎಂದಾದರೆ ಒಬ್ಬ ವ್ಯಕ್ತಿ ಪ್ರಾರಂಭದಲ್ಲಿ ಮೊದಲನೇ ಚೀಟಿಯನ್ನು ತೆಗೆದುಕೊಳ್ಳುವಾಗ ಆ 5 ಲಕ್ಷದ ಚೀಟಿಯನ್ನು 4 ಲಕ್ಷಕ್ಕೆ ತೆಗೆಯುತ್ತಾನೆ. ಆದರೆ ಅವನು ಕಟ್ಟುವಂತಹ ಸಂಪೂರ್ಣ ಹಣ ಅದು 5 ಲಕ್ಷವಾಗಿದೆ. ಇದು ಸಹ 1 ಲಕ್ಷ ಅವನು ಬಡ್ಡಿ ಕೊಡುತ್ತಿದ್ದಾನೆ. ಮತ್ತು ಅದೇ ರೀತಿ ಒಂದು 20 ಜನರಿಂದ ಈ ಒಂದು ವ್ಯವಹಾರದಲ್ಲಿ ಈ ರೀತಿಯಾದಂತಹ ಚೀಟಿ ಎತ್ತುವ ಒಂದು ವಿಷಯದಲ್ಲಿದ್ದರೆ ಕೊನೆಯಲ್ಲಿರುವಂತಹ ವ್ಯಕ್ತಿ 5 ಲಕ್ಷ ಹಣವನ್ನು ಕೊಟ್ಟು 6 ಲಕ್ಷ ತೆಗೆಯುತ್ತಿದ್ದಾನೆ. ಅಂದರೆ 1 ಲಕ್ಷ ಆ ವ್ಯಕ್ತಿ ಬಡ್ಡಿ ತಿನ್ನುತ್ತಿದ್ದಾನೆ. ಇನ್ನೊಬ್ಬ ವ್ಯಕ್ತಿ ಅವನು 5 ಲಕ್ಷಕ್ಕೆ 4 ಲಕ್ಷ ತೆಗೆದುಕೊಳ್ಳುತ್ತಿರುವುದು, ಅವನು 1 ಲಕ್ಷ ಅದು ಬಡ್ಡಿ ಕೊಡುತ್ತಿದ್ದಾನೆ ಎಂಬುದಕ್ಕೆ ಸಮಾನವಾಗಿದೆ. ಸಹೋದರರೇ, ಈ ರೀತಿಯಾದಂತಹ ಬಡ್ಡಿಯ ಇನ್ನಿತರೆ ಬಹಳಷ್ಟು ಅನೇಕ ರೂಪಗಳು ನಾವು ನಮ್ಮ ಸಮಾಜದಲ್ಲಿ ನೋಡಲಿಕ್ಕೆ ಸಾಧ್ಯ. ಇಸ್ಲಾಮಿನ ವೈರಿಗಳು, ಇಸ್ಲಾಮಿನ ಶತ್ರುಗಳು, ಅಹ್ಲುಲ್ ಕಿತಾಬ್ ಗ್ರಂಥದವರು, ಈ ಯಹೂದಿಗಳು, ಅವರ ಬಯಕೆ ಏನೆಂದರೆ ಮುಸ್ಲಿಮರು ಸಂಪೂರ್ಣವಾಗಿ ಬಡ್ಡಿ ವ್ಯವಹಾರದಲ್ಲಿ ಬಿದ್ದು ಅವರ ಜೀವನದಿಂದ ಸಂಪೂರ್ಣ ನೆಮ್ಮದಿ, ಶಾಂತಿ, ಬರಕತ್ ಅವರು ಸಂಪೂರ್ಣವಾಗಿ ಕಳೆದುಕೊಳ್ಳಬೇಕು. ಅವರ ಜೀವನದಲ್ಲಿ ನೆಮ್ಮದಿ ಎಂದಿಗೂ ಅದು ನಿಲ್ಲಬಾರದು ಎಂಬುದು ಈ ಯಹೂದಿಗಳ ಬಯಕೆಯಾಗಿದೆ. ಸಹೋದರರೇ, ಇದಕ್ಕಾಗಿ ಬ್ಯಾಂಕಿನ ಎಲ್ಲಾ ರೀತಿಯಾದಂತಹ ವ್ಯವಹಾರಗಳು, ಬ್ಯಾಂಕಿನಲ್ಲಿ ಹಣ ಕೂಡಿಟ್ಟು ಆ ಹಣದಿಂದ ಬರುವಂತಹ ಪ್ರತಿ ತಿಂಗಳ ಬಡ್ಡಿಯನ್ನು ತಿನ್ನುವುದು ಸಹ ಇಂದು ಸಮಾಜದಲ್ಲಿ, ಮುಸ್ಲಿಂ ಸಮುದಾಯದಲ್ಲಿ ಅದು ಹರಾಮ್ ಎಂದು ಬಹಳಷ್ಟು ಜನರು ಪರಿಗಣಿಸುತ್ತಲೇ ಇಲ್ಲ. ಸಹೋದರರೇ, ಇದು ಬಡ್ಡಿಯಾಗಿದೆ. ಇದು ಅಲ್ಲಾಹ್ ಮತ್ತು ಅಲ್ಲಾಹನ ಸಂದೇಶವಾಹಕರು ಅದನ್ನು ನಿಷೇಧಿಸಿರುವಂತಹ ಒಂದು ಕಾರ್ಯವಾಗಿದೆ. ಅದೇ ರೀತಿ EMI ಮೂಲಕ ಯಾವುದೇ ಒಂದು ಮನೆಯ ಸಾಮಗ್ರಿಗಳನ್ನಾಗಲಿ ಇನ್ನಿತರೆ ಬಹಳಷ್ಟು ವಸ್ತುಗಳನ್ನು ಅದನ್ನು ಖರೀದಿ ಮಾಡುವುದು, ಈ EMI ಇಲ್ಲಿರುವಂತಹ ಷರತ್ತುಗಳನ್ನು ನಾವು ನೋಡಿದರೆ ಅದು ಇಸ್ಲಾಮಿಗೆ, ಅಲ್ಲಾಹ್ ಮತ್ತು ಅಲ್ಲಾಹನ ಪ್ರವಾದಿಯವರ ಆದೇಶಗಳಿಗೆ ವಿರುದ್ಧವಾದಂತಹ ನಿಯಮಗಳಾಗಿವೆ. ಸಹೋದರರೇ, ಒಂದು ತಿಂಗಳಿಗೆ ನೀವು ಇಷ್ಟು ಹಣವನ್ನು ಕಟ್ಟಲೇ ಇದ್ದರೆ, ಒಂದು ದಿನ ನೀವೇನಾದರೂ ಲೇಟ್ ಮಾಡಿದರೆ, ಒಂದು ದಿನ ನೀವೇನಾದರೂ ಆ ಒಂದು ಹಣ ಕಟ್ಟುವುದರಲ್ಲಿ, EMI ಕಟ್ಟುವುದರಲ್ಲಿ ತಡ ಮಾಡಿದರೆ 1,000ಕ್ಕೆ ಇಷ್ಟು ರೂಪಾಯಿಯಂತೆ ಅದು ಬಡ್ಡಿ ಬ್ಯಾಂಕಿನಿಂದ ನಮಗೆ ಹಾಕಲಾಗುತ್ತದೆ. ಸಹೋದರರೇ, ಈ ವ್ಯವಹಾರದಲ್ಲಿ ಸಂಪೂರ್ಣವಾದಂತಹ ಯಾವುದೇ ರೀತಿಯಾದಂತಹ ಷರತ್ತುಗಳು ಎಂದಿಗೂ ಇರಬಾರದು. ನೀವು ಒಬ್ಬ ವ್ಯಕ್ತಿಗೆ ಸಾಲ ಕೊಡುತ್ತಿದ್ದೀರಾ ಎಂಬುದಾದರೆ ಆ ವ್ಯಕ್ತಿಯಿಂದ ಯಾವುದೇ ಲಾಭವನ್ನು ನೀವು ಎಂದಿಗೂ ಬಯಸಬಾರದು. ಅವನು ನಿಮಗೆ ಅವನ ಮನಸ್ಸಿನಿಂದವೂ ಸಹ ಅವನೇನಾದರೂ ನಿಮಗೆ ಕೊಡುಗೆ ಗಿಫ್ಟ್ ಅನ್ನು ಕೊಟ್ಟರೆ
ಅದನ್ನು ಸಹ ನೀವು ಸ್ವೀಕರಿಸಬಾರದು. ಸಲಫ್ ಸಾಲಿಹೀನರಲ್ಲಿ ಯಾವ ರೀತಿಯಾದಂತಹ ಒಂದು ಅವರು ಅಲ್ಲಾಹನಿಗೆ ಭಯಪಟ್ಟು ಜೀವಿಸುತ್ತಿದ್ದಾರೆ ಎಂದಾದರೆ ಒಂದು ಘಟನೆಯ ಮೂಲಕ ನಾವು ತಿಳಿಯಬಹುದು. ಬಹಳಷ್ಟು ಸಲಫ್ ಸಾಲಿಹೀನರು ಜನರಿಗೆ ಸಾಲವನ್ನು ಕೊಟ್ಟು ಆ ಸಾಲ ಕೊಟ್ಟಂತಹ ವ್ಯಕ್ತಿಯ ಮನೆಗೆ ಅವರು ಹೋಗುತ್ತಿದ್ದರು. ಆ ವ್ಯಕ್ತಿ ಇವರ ಮನೆಯ ಬಳಿ ಬರುತ್ತಿರಲಿಲ್ಲ. ಬದಲಾಗಿ ಕೆಲವೊಬ್ಬರು ಒಬ್ಬ ವ್ಯಕ್ತಿ ಯಾವ ವ್ಯಕ್ತಿ ಸಾಲ ಯಾರಿಗೆ ಕೊಡಲಾಗಿದೆಯೋ ಆ ವ್ಯಕ್ತಿಯ ಮನೆಯ ಬಳಿಗೆ ಹೋಗಿ ಆ ವ್ಯಕ್ತಿಯ ಮನೆಯ ಛಾವಣಿಯಲ್ಲಿ ಸಹ ನಿಲ್ಲುತ್ತಿರಲಿಲ್ಲ, ಬದಲಾಗಿ ಬಿಸಿಲಿನಲ್ಲಿ ನಿಲ್ಲುತ್ತಿದ್ದರು. ನಾನೇನಾದರೂ ಈ ವ್ಯಕ್ತಿಯ ಮನೆಯ ಒಂದು ಛಾವಣಿಯಲ್ಲಿ ನಿಂತು ನೆರಳು ತೆಗೆದರೆ ಅದು ಸಹ ಬಡ್ಡಿ ವ್ಯವಹಾರ ಆಗಬಹುದು, ಬಡ್ಡಿ ತೆಗೆದುಕೊಳ್ಳಲಿಕ್ಕೆ ಸಮಾನವಾಗಬಹುದು ಎಂಬುದು ಅವರೊಂದು ಇಲ್ಲಿಯವರೆಗೆ ಅವರು ಅಲ್ಲಾಹನಿಗೆ ಭಯಪಡುತ್ತಿದ್ದರು. ಸಹೋದರರೇ, ನೀವು ಒಬ್ಬನಿಗೆ ಸಾಲ ಕೊಡುತ್ತಿದ್ದಾರೆಂದಾದರೆ ಆ ವ್ಯಕ್ತಿಗೆ ನೀವು ಸಹಾಯ ಮಾಡುತ್ತಿದ್ದೀರಾ? ಬದಲಾಗಿ ಇಸ್ಲಾಂ ನಮಗೆ ಆದೇಶಿಸುವಂತಹ ಒಂದು ವಿಷಯವಾಗಿದೆ, ಬಡವರಿಗೆ ನೀವು ಸಹಾಯ ಮಾಡಬೇಕು. ಮತ್ತು ಅದೇ ರೀತಿ ಈ ಪವಿತ್ರ ಕುರಾನಿನಲ್ಲಿ ಅತ್ಯಂತ ದೊಡ್ಡ ಒಂದು ಸೂಕ್ತ ಅವತೀರ್ಣವಾಗಿರುವುದು ಈ ಸಾಲದ ಕುರಿತು, ಸಾಲದ ವ್ಯವಹಾರ ಯಾವ ರೀತಿ ಮಾಡಬೇಕು ಎಂಬುದು ಆಯತಲ್ ಮುತದಾಯನ ಎಂಬ ಒಂದು ಸೂಕ್ತಿ ಪವಿತ್ರ ಕುರಾನಲ್ಲಿ ಅವತೀರ್ಣವಾದದ್ದು. ಪವಿತ್ರ ಕುರಾನ ಅತ್ಯಂತ ದೊಡ್ಡ ಸೂಕ್ತಿಯಾಗಿದೆ. ಸಹೋದರರೇ, ಈ ವ್ಯವಹಾರದ ವಿಷಯದಲ್ಲಿ ನಾವೆಲ್ಲರೂ ಬಹಳ ಜಾಗೃತಿ ವಹಿಸಿ ನಾವೆಲ್ಲರೂ ವ್ಯವಹಾರ ಮಾಡಬೇಕಾಗಿದೆ. ವಿದ್ಯಾಭ್ಯಾಸಕ್ಕಾಗಿ ಎಜುಕೇಶನ್ ಲೋನ್, ಮದುವೆಗಾಗಿ ಲೋನ್, ಮನೆ ಕಟ್ಟಲಿಕ್ಕಾಗಿ ಲೋನ್, ಅದೇ ರೀತಿ ಹೆಲ್ತ್ ಲೋನ್, ಈ ರೀತಿಯ ಹೆಲ್ತ್ ಇನ್ಶೂರೆನ್ಸ್, ಬೇರೆ ಬೇರೆ ಇನ್ನಷ್ಟು ಬಹಳಷ್ಟು ಇನ್ಶೂರೆನ್ಸ್ಗಳ ಹೆಸರಿನಲ್ಲಿ ಇದು ಬಡ್ಡಿ ವ್ಯವಹಾರ ನಮ್ಮ ಸಮಾಜದಲ್ಲಿ ವ್ಯಾಪಕವಾಗಿ ಹರಡಲಾಗುತ್ತದೆ. ಇಸ್ಲಾಮಿನ ಶತ್ರುಗಳ, ಇಸ್ಲಾಮಿನ ವೈರಿಗಳ ಇದೊಂದು ಷಡ್ಯಂತ್ರವಾಗಿದೆ. ಸಹೋದರರೇ, ಈ ರೀತಿಯಾದಂತಹ ಇನ್ಶೂರೆನ್ಸ್ಗಳು ಇಸ್ಲಾಮಿನಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳಿಲ್ಲ, ಯಾವುದೇ ರೀತಿಯಾದಂತಹ ಅನುಮತಿ ಇಲ್ಲ. ಇಸ್ಲಾಂ ಧರ್ಮ ನಮಗೆ ಕಲಿಸುವುದು, ನಾನು ತಿನ್ನುವಂತಹ ಆಹಾರದ ತುತ್ತು ಅದು ಹಲಾಲ್ ಆಗಿರಬೇಕು. ನನ್ನ ಮಡದೆ ಮಕ್ಕಳಿಗೆ ತಿನ್ನಿಸುವಂತಹ ಆಹಾರದ ತುತ್ತು ಅದು ಹಲಾಲ್ ಆಗಿರಬೇಕು. ಯಾ ಅಯ್ಯುಹಲ್ಲದೀನ ಆಮನು ಕುಲೂ ಮಿನತ್ ತಯ್ಯಿಬಾತಿ ವಅಮಲು ಸಾಲಿಹಾ. ಸತ್ಯ ವಿಶ್ವಾಸಿಗಳೇ, ಹಲಾಲ್ ಆದದ್ದನ್ನು, ಅದು ಸಂಪೂರ್ಣವಾಗಿ ಪರಿಶುದ್ಧವಾಗಿರುವಂತಹ ಆಹಾರವನ್ನು ಮಾತ್ರವನ್ನು ನೀವು ಸೇವಿಸಿರಿ ಮತ್ತು ನಿಮ್ಮ ಮಡದೆ ಮಕ್ಕಳಿಗೆ ನೀವು ಹಲಾಲ್ ಆದದ್ದನ್ನೇ ಮಾತ್ರ ನೀವು ತಿನ್ನಿಸಿರಿ. ವಅಮಲು ಸಾಲಿಹಾ, ತದನಂತರ ನೀವು ಸತ್ಕಾರ್ಯಗಳನ್ನು ಮಾಡಿರಿ. ಸಹೋದರರೇ, ನಾವು ಈ ಬಡ್ಡಿ ವ್ಯವಹಾರದೊಂದಿಗೆ ಹರಾಮ್ ತಿನ್ನುವಂತಹ ಒಂದು ವಿಷಯ, ಇದರ ದುಷ್ಪರಿಣಾಮ ಯಾವ ರೀತಿಯಾಗಿ ನಾವು ಗಮನಿಸಬಹುದು. ನಮ್ಮ ಮನಸ್ಸಿನಲ್ಲಿ ಅಲ್ಲಾಹನ ಇಬಾದತ್ತಿಗಾಗಿ, ಅಲ್ಲಾಹನ ಆರಾಧನೆಗಾಗಿ ಸಂಪೂರ್ಣವಾದಂತಹ ಆಸಕ್ತಿಯನ್ನು ಕಳೆದುಕೊಂಡು ಹೋಗಿದೆ. ನಾವು ಮಸೀದಿಗೆ ಪ್ರವೇಶಿಸಿದಾಗ ಮಸೀದಿನ ಹೊರಗಡೆ ನಾನು ಯಾವಾಗ ಹೋಗಬೇಕೆಂಬುದು ನಮ್ಮ ಬಯಕೆ ಆಗಿರುತ್ತದೆ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಕೇವಲ ಹೊರಗಡೆಯ ವ್ಯಾಪಾರ, ಹೊರಗಿನ ವ್ಯವಹಾರ, ಈಗ ನಾನು ಏನು ದುಡಿಯಬೇಕು, ನಾಳೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನಿರಬೇಕು, ನಾನು ಎಷ್ಟು ದುಡಿಯಬೇಕು, ಹಣ ಎಲ್ಲಿಂದ ಸಂಪಾದನೆ ಮಾಡಬೇಕು, ಕೇವಲ ಹಣ ದುಡಿಯುವುದು, ಹಣವನ್ನು ಸಂಪಾದನೆಯನ್ನು ಹೆಚ್ಚಿಸುವುದು, ಇದೇ ನಮ್ಮ ಜೀವನದ ಪ್ಲಾನಿಂಗ್ ಆಗಿರುತ್ತದೆ. ಸಹೋದರರೇ, ಈ ಭೂಲೋಕದಲ್ಲಿ ಪ್ರಾಣಿ ಪಕ್ಷಿಗಳಂತೆ ತಿಂದುಂಡು ಸಾಯಲಿಕ್ಕೆ ನಾವು ಬಂದಿಲ್ಲ, ಬದಲಾಗಿ ನಾವೆಲ್ಲರೂ ಮನುಷ್ಯರು. ನಮ್ಮ ಜೀವನದ ಉದ್ದೇಶ ಏಕೈಕ ಅಲ್ಲಾಹನ ಆರಾಧನೆ, ಅಲ್ಲಾಹನ ಇಬಾದತ ಮಾತ್ರವಾಗಿದೆ. ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಹೇಳುವುದು, ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದೂನ್. ಮಾನವರೇ, ನಾನು ನಿಮಗೆ ಸೃಷ್ಟಿಸಿರುವುದು ಕೇವಲ ನನ್ನ ಆರಾಧನೆಗಾಗಿ ಮಾತ್ರ, ನೀವು ನನ್ನ ಆರಾಧನೆಗಾಗಿ ಮಾತ್ರ ನೀವು ಈ ಭೂಲೋಕದಲ್ಲಿ ಸೃಷ್ಟಿಯಾಗಿರುವಿರಿ. ಸಹೋದರರೇ, ನಾವು ಹಲಾಲ್ ಆದದ್ದನ್ನು ತಿಂದರೆ ಮಾತ್ರ ನಾವು ಸತ್ಕಾರ್ಯಗಳನ್ನು, ಒಳಿತಿನ ಕೆಲಸಗಳನ್ನು, ಪುಣ್ಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ. ನಾವೇನಾದರೂ ಹರಾಮಿನ ಒಂದು ತುತ್ತು ಅನ್ನ ತಿಂದರೂ ಸಹ ನಮ್ಮ ಸಂಪೂರ್ಣವಾದಂತಹ ಇಬಾದತ್ ಅದು ಸರ್ವನಾಶವಾಗುತ್ತದೆ ಮತ್ತು ಅಲ್ಲಾಹನ ಇಬಾದತ್ತಿನಲ್ಲಿ, ಅಲ್ಲಾಹನ ಆರಾಧನೆಯಲ್ಲಿ ಯಾವುದೇ ರೀತಿಯಾದಂತಹ ಆಸಕ್ತಿ ನಮ್ಮಲ್ಲಿ ಇರಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಮಸೀದಿಯಿಂದ ಹೊರಗಡೆ ಹೋಗಲಿಕ್ಕೆ ನಾವು ಬಯಸುತ್ತೇವೆ. ಅಜಾನ್ ಆದರೂ ಕೂಡ ನಮಗೆ ಅಜಾನಿನ ಆ ಬಾಂಗಿನ ಒಂದು ಶಬ್ದ ಕೇಳಿಯೂ ಸಹ ಮಸೀದಿಯ ಬಳಿಗೆ ಹೊರಡೆ ಬರಲಿಕ್ಕೆ, ಮಸೀದಿಯ ಬಳಿ ಬರಲಿಕ್ಕೆ ನಮ್ಮ ಮನಸ್ಸು ಎಂದಿಗೂ ಒಪ್ಪುವುದಿಲ್ಲ. ಇದರ ಕಾರಣವೇನೆಂದರೆ ನಾವು ಎಲ್ಲೋ ಒಂದು ಜಾಗದಲ್ಲಿ ಹರಾಮನ್ನು ತಿನ್ನುತ್ತಿದ್ದೇವೆ, ಅಥವಾ ನಮ್ಮ ಜೀವನದಲ್ಲಿ ಹರಾಮಿನ ಅಂಶ ಅದು ಪ್ರವೇಶಗೊಂಡಿದೆ ಎಂಬುದು ಇದಕ್ಕೆ ನೈಜವಾದಂತಹ ಸರಿಯಾದಂತಹ ಕಾರಣವಾಗಿದೆ. ಅಲ್ಲಾಹನ ಪ್ರವಾದಿ ಹದೀಸನಲ್ಲಿ ತಿಳಿಸಿದರು, ಇನ್ನಲ್ಲಾಹ ತಯ್ಯಿಬುನ್ ಲಾ ಯಖ್ಬಲು ಇಲ್ಲಾ ತಯ್ಯಿಬಾ. ಅಲ್ಲಾಹು
ಸಂಪೂರ್ಣವಾಗಿ ಪರಿಶುದ್ಧನಾಗಿದ್ದಾನೆ. ಅಲ್ಲಾಹು ಪರಿಶುದ್ಧವಾಗಿದ್ದಾನೆ ಮಾತ್ರ ಸ್ವೀಕರಿಸುತ್ತಾನೆ. ಅಲ್ಲಾಹು ಸತ್ಯವಿಶ್ವಾಸಿಗಳಿಗೆ ಆದೇಶ ನೀಡಿರುವುದು, ಅಲ್ಲಾಹು ತನ್ನ ಸಂದೇಶವಾಹಕರಿಗೆ ಯಾವ ಆದೇಶವನ್ನು ನೀಡಿದ್ದಾನೆ ಅದೇ ಆದೇಶ ಸತ್ಯವಿಶ್ವಾಸಿಗಳಿಗೆ ಮೋಮಿನ್ ದಾಸರಿಗೆ ನೀಡಿದ್ದಾನೆ. ಅದಾದ ನಂತರ ಅಲ್ಲಾಹನ ಪ್ರವಾದಿಗಳು ಈ ಆಯತನ್ನು ಪಠಿಸಿದರು. ಯಾ ಅಯ್ಯುಹಲ್ಲದೀನ ಆಮನು ಕುಲೂ ಮಿನತ್ ತಯ್ಯಿಬಾತಿ ವಅಮಲು ಸಾಲಿಹಾ. ಈ ಆಯತಿನ ನಂತರ ಪ್ರವಾದಿಗಳು ಒಬ್ಬ ವ್ಯಕ್ತಿಯ ಕುರಿತು ಹೇಳಿದರು. ಸುಮ್ಮ ذكر الرجل يطيل السفر أشعث أكبر يمد يديه إلى السماء. ಒಬ್ಬ ವ್ಯಕ್ತಿ ಬಹಳ ದೂರದಿಂದ ಅಲ್ಲಾಹನ ಭವನ ಕಾಬತುಲ್ಲಾದ ಬಳಿ ಅವನು ಪ್ರಯಾಣ ಮಾಡಿ ಬರುತ್ತಾನೆ. ಯಾವ ರೀತಿ ಪ್ರಯಾಣ ಮಾಡಿ ಬರುತ್ತಾನೆ? ಅವನ ದೇಹದಲ್ಲಿ ಸಂಪೂರ್ಣ ಧೂಳಿದೆ, ಅವನ ತಲೆಯ ಕೂದಲುಗಳು ಅದ ಅತ್ತಿತ್ತ ಹರಡಿವೆ. ಬಹಳ ದಣಿವಿನಿಂದ, ಬಹಳ ಪರಿಶ್ರಮದಿಂದ ಬೆವರನ್ನು ಸುರಿಸಿ ಆ ವ್ಯಕ್ತಿ ಅಲ್ಲಾಹನ ಮಾರ್ಗದಲ್ಲಿ, ಅಲ್ಲಾಹನ ದಾರಿಯಲ್ಲಿ ಹಜ್ ಮಾಡಲಿಕ್ಕಾಗಿ, ಅಲ್ಲಾಹನ ಭವನದ ಸಂದರ್ಶನಕ್ಕಾಗಿ ಆ ವ್ಯಕ್ತಿ ಬಂದಾಗ ಅಲ್ಲಾಹ ನನಗೆ ಪ್ರಾರ್ಥಿಸುತ್ತಾನೆ. ಯಮುದ್ದಿ ಯದೈಹಿ ಇಲಾ ಸಮಾಯಿ. ಆಕಾಶದ ಕಡೆ ತನ್ನ ಕೈಗಳನ್ನು ಎತ್ತಿ ಆ ವ್ಯಕ್ತಿ ಅಲ್ಲಾಹನೊಂದಿಗೆ ತನ್ನ ಅಹವಾಲುವನ್ನು, ತನ್ನ ದುಃಖವನ್ನು, ತನ್ನ ಸಂಕಷ್ಟವನ್ನು ಅಲ್ಲಾಹನ ಮುಂದೆ ಇಡುತ್ತಾನೆ. ಓ ಅಲ್ಲಾಹವೇ, ನನಗೆ ಇಷ್ಟು ಕಷ್ಟವಿದೆ. ಓ ಅಲ್ಲಾಹವೇ, ನನ್ನ ಜೀವನದಲ್ಲಿ ಯಾವುದೇ ರೀತಿಯ ನೆಮ್ಮದಿ ಶಾಂತಿ ಇಲ್ಲ. ನನಗೆ ನೀನು ಸಹಾಯ ಮಾಡು, ನನ್ನ ಕಷ್ಟಗಳನ್ನು ದೂರ ಮಾಡು, ನನ್ನ ಈ ದುಃಖಗಳನ್ನು ನೀನು ಶಾಂತಿ ನೆಮ್ಮದಿಯಲ್ಲಿ ಬದಲಾಯಿಸೆಂದು ಆ ವ್ಯಕ್ತಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸಿದಾಗ ಅಲ್ಲಾಹನ ಬಳಿಯಿಂದ ಬರುವಂತಹ ಉತ್ತರವೇನೆಂದರೆ, ಪ್ರವಾದಿಯವರು ಹೇಳಿದರು, ಯಾವ ರೀತಿ ಆ ವ್ಯಕ್ತಿಯ ಪ್ರಾರ್ಥನೆ, ಆ ವ್ಯಕ್ತಿಯ ಇಬಾದತ್, ಆ ವ್ಯಕ್ತಿಯ ಆರಾಧನೆ ಸ್ವೀಕರಿಸಲಿಕ್ಕೆ ಸಾಧ್ಯ? ಅಲ್ಲಾಹ್ ಹೇಳುವುದೇನೆಂದರೆ, ಆ ವ್ಯಕ್ತಿ ತಿನ್ನುವಂತಹ ಆಹಾರ ಅದು ಹರಾಮಿನಿಂದ ಕೂಡಿದೆ. ವಮಅಕಲಹು ಹರಾಮ್ ವಮಶ್ರಬಹು ಹರಾಮ್ ವಮಲ್ಬಸಹು ಹರಾಮ್ ವಗುಜಿಯ ಬಿಲ್ ಹರಾಮ್. ಆ ವ್ಯಕ್ತಿಯ ಆಹಾರ ಅದು ಹರಾಮಿನಿಂದ ಕೂಡಿದೆ. ಆ ವ್ಯಕ್ತಿಯ ನೀರು, ಕುಡಿಯುವ ನೀರು ಅದು ಹರಾಮಿನಿಂದ ಕೂಡಿದೆ. ಆ ವ್ಯಕ್ತಿ ಧರಿಸಿರುವಂತಹ ಬಟ್ಟೆ ಅದು ಹರಾಮಿನಿಂದ ಕೂಡಿದೆ. ವಗುಜಿಯ ಬಿಲ್ ಹರಾಮ್. ಆ ವ್ಯಕ್ತಿ ತನ್ನ ತಲೆಯಿಂದ ತನ್ನ ಪಾದದವರೆಗೆ ಸಂಪೂರ್ಣವಾಗಿ ಹರಾಮಿನಲ್ಲಿ ಮುಳುಗಿದ್ದಾನೆ. ಅಲ್ಲಾಹು ನಿಷೇಧಿಸಿರುವಂತಹ ದುಡಿಮೆಯಲ್ಲಿ ಮುಳುಗಿದ್ದಾನೆ. ಆ ವ್ಯಕ್ತಿಯ ಪ್ರಾರ್ಥನೆ, ಆ ವ್ಯಕ್ತಿಯ ದುವಾ, ಆ ವ್ಯಕ್ತಿಯ ಇಬಾದತ್ ಯಾವ ರೀತಿ ಸ್ವೀಕರಿಸಲಿಕ್ಕೆ ಸಾಧ್ಯ ಎಂದು ಅಲ್ಲಾಹು ಆ ವ್ಯಕ್ತಿಯ ಇಬಾದತ್ತನ್ನು, ಆ ವ್ಯಕ್ತಿಯ ಹಜ್ ಮತ್ತು ಉಮ್ರವನ್ನು ಸಂಪೂರ್ಣವಾಗಿ ಅಲ್ಲಾಹು ಅವನ ಮುಖದ ಮೇಲೆ ಹೊಡೆದು ರದ್ದುಗೊಳಿಸುತ್ತಾನೆ. ಸಹೋದರರೇ, ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ ಫಲಸ್ತೀನರ ನಮ್ಮ ಸಹೋದರಿಗಾಗಿ. ನಮ್ಮ ಪ್ರಾರ್ಥನೆಗೆ ಯಾವುದೇ ರೀತಿಯಾದಂತಹ ಅದರ ಒಂದು ಆ ಪ್ರಾರ್ಥನೆಗೆ ಯಾವುದೇ ರೀತಿಯಾದಂತಹ ಉತ್ತರವಿಲ್ಲ. ನಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳಿವೆ, ನಮ್ಮ ಜೀವನದಲ್ಲಿ ಬಹಳಷ್ಟು ದುಃಖವಿದೆ, ನಮಗೆ ಬಹಳಷ್ಟು ತೊಂದರೆಗಳಿವೆ. ಆ ತೊಂದರೆಗಳಿಗೆ ನಾವು ಅಲ್ಲಾಹನಿಗೆ ಪ್ರಾರ್ಥಿಸುತ್ತಿದ್ದೇವೆ, ಆದರೆ ನಮ್ಮ ಪ್ರಾರ್ಥನೆಗಳಲ್ಲಿ ಯಾವುದೇ ರೀತಿಯಾದಂತಹ ಆ ಶಕ್ತಿ ಸಾಮರ್ಥ್ಯವಿಲ್ಲ. ನಮ್ಮ ಪ್ರಾರ್ಥನೆ ಅಲ್ಲಾಹನ ಬಳಿ ಸ್ವೀಕರಿಸಲಾಗುತ್ತಿಲ್ಲ. ಕಾರಣವೇನೆಂದರೆ, ನಮ್ಮ ಪ್ರಾರ್ಥನೆ ಸ್ವೀಕರಿಸಲಿಕ್ಕೆ ಅತ್ಯಂತ ದೊಡ್ಡ ಒಂದು ಷರತ್ತು, ಒಂದು ದೊಡ್ಡ ಕಂಡೀಷನ್ ಅದೇನೆಂದರೆ, ನಮ್ಮ ಆಹಾರ ಅದು ಹಲಾಲಿಂದ ಕೂಡಿರಬೇಕು. ನಾವು ನಮ್ಮ ಗಂಟಲಿನ ಕೆಳಗೆ ನಾವು ಹಾಕುವಂತಹ ಅನ್ನದ ತುತ್ತು ಅದು ಹಲಾಲಿನಿಂದ ಕೂಡಿರಬೇಕು. ಎಲ್ಲೋ ನಾವು ಇತರಿಗೆ ಮೋಸ ಮಾಡುತ್ತಿದ್ದೇವೆ, ಎಲ್ಲೋ ನಾವು ಬಡ್ಡಿ ವ್ಯವಹಾರ ಮಾಡುತ್ತಿದ್ದೇವೆ, ಬಡ್ಡಿ ನಾವು ಕೊಡುತ್ತಿದ್ದೇವೆ ಅಥವಾ ಬಡ್ಡಿ ತೆಗೆದುಕೊಳ್ಳುತ್ತಿದ್ದೇವೆ, ಬಡ್ಡಿಯ ಕುರಿತು ನಾವು ಸಾಕ್ಷಿ ವಹಿಸುತ್ತಿದ್ದೇವೆ, ಬ್ಯಾಂಕಿನ ಮೂಲಕ ನಮ್ಮ ವ್ಯವಹಾರವಿದೆ, ನಮ್ಮ ವ್ಯಾಪಾರ ಅದು ಬ್ಯಾಂಕಿನಿಂದ ಅದು ಕೂಡಿದೆ, ನಮ್ಮ ವ್ಯವಹಾರಗಳು ನಾವು ಹಣ ತೆಗೆದುಕೊಳ್ಳುವುದು, ಹಣ ಕೊಡುವುದು ಇವೆಲ್ಲವೂ ಬ್ಯಾಂಕಿನಿಂದ ಕೂಡಿರುವಾಗ, ಅದರಲ್ಲಿ ಬಡ್ಡಿಯ ಅಂಶ ಇರುವಾಗ ಯಾವ ರೀತಿ ಅಲ್ಲಾಹ್ ನಮಗೆ ನಮ್ಮ ಜೀವನದಲ್ಲಿ ಬರಕತ್ತನ್ನು ಕೊಡಲಿಕ್ಕೆ ಸಾಧ್ಯ? ಸಹೋದರರೇ, ಅಲ್ಲಾಹನ ನೇರವಾದಂತಹ ನೈಜವಾದಂತಹ ಒಂದು ಸಂದೇಶವೇನೆಂದರೆ, ಓ ಸತ್ಯ ವಿಶ್ವಾಸಗಳೇ, ನೀವು ನಿಮ್ಮ ಜೀವನದಲ್ಲಿ ನೀವು ಶಾಂತಿ ಮತ್ತು ನೆಮ್ಮದಿ ಪಡೆಯಲು ಬಯಸುತ್ತೀರಿ ಎಂದಾದರೆ ನೀವು ಕೇವಲ ಹಲಾಲ್ ಇದ್ದದ್ದನ್ನು ಮಾತ್ರ ನೀವು ತಿನ್ನಬೇಕು, ಹಲಾಲ್ ಇದ್ದದ್ದನ್ನು ಮಾತ್ರ ನೀವು ತಿನ್ನಬೇಕು. ಮನುಷ್ಯನ ಮನಸ್ಸಿನಲ್ಲಿ ಕೇವಲ ಈ ಐಹಿಕ ಜೀವನದ ಆಸೆ, ಐಹಿಕ ಜೀವನದ ದುರಾಸೆ ಇದೆ. ಮನುಷ್ಯ ಕೇವಲ ಪ್ರಪಂಚ ಜಗತ್ತು, ಐಷಾರಾಮಿ ಜೀವನ, ಒಂದು ವ್ಯಾಪಾರದ ನಂತರ ಇನ್ನೊಂದು ವ್ಯಾಪಾರ, ಒಂದು ಬಂಗಲೆ ನಂತರ ಇನ್ನೊಂದು ಬಂಗಲೆ. ಪ್ರವಾದಿಗಳು ಹೇಳಿದರು, ಒಬ್ಬ ವ್ಯಕ್ತಿಗೆ ಒಂದು ಉಹದಿನ ಪರ್ವತದಷ್ಟು ಚಿನ್ನವನ್ನು ಕೊಟ್ಟರೆ ಆ ವ್ಯಕ್ತಿ ಆ ಚಿನ್ನದ ಇನ್ನೊಂದು ಪರ್ವತವನ್ನು ಬಯಸುತ್ತಾರೆ. ನಮ್ಮ ಆಸೆಗಳು ಈ ಭೂಲೋಕದಲ್ಲಿ ಎಂದಿಗೂ ಅದು ಪೂರ್ಣವಾಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ನಮ್ಮ ಆಸೆಗಳು ಸಂಪೂರ್ಣವಾಗುವುದು ಅದು ಕೇವಲ ಆಖಿರತ್ತಿನ ಜೀವನದಲ್ಲಿ, ಅದು ಕೇವಲ ಆಖಿರತ್ತಿನ ಜೀವನದ ಸ್ವರ್ಗದಲ್ಲಿ ಮಾತ್ರ. ಸಹೋದರರೇ, ಈ ಭೂಲೋಕಕ್ಕೆ ನಾವೆಲ್ಲರೂ ಬಂದಿರುವುದು ಕೇವಲ ಅಲ್ಲಾಹನ ಆರಾಧನೆಗಾಗಿ. ನಮ್ಮ ಮನಸ್ಸಿನಲ್ಲಿ ಅಲ್ಲಾಹನ
ಅಲ್ಲಾಹನ ಕುರಿತು ಭರವಸೆ ಇರಬೇಕು. ಅಲ್ಲಾಹು ನಮ್ಮ ಅದೃಷ್ಟದಲ್ಲಿ, ನಮ್ಮ ವಿಧಿಯಲ್ಲಿ, ನಮ್ಮ ತಕದೀರಿನಲ್ಲಿ ಬರೆದದ್ದು ಅದು ಯಾರು ಕಸಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾರು ಇಡೀ ಜಗತ್ತಿನವರು ಒಟ್ಟುಗೂಡಿ ನಮಗೆ ಅತಿ ಹೆಚ್ಚು ಕೊಡಲಿಕ್ಕೆ ಬಯಸಿದರೆ ಅವರು ನಮಗೆ ನಮ್ಮ ವ್ಯಾಪಾರದಲ್ಲಿ, ನಮ್ಮ ಸಂಪತ್ತಿನಲ್ಲಿ ಅವರು ಅಧಿಕಗೊಳಿಸಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಪ್ರಾಣಿಗಳಷ್ಟು ಈ ಬೆಳಗಿನ ಸಮಯದಲ್ಲಿ ತಮ್ಮ ಗೂಡಿನಿಂದ ಹೊರಗಡೆ ಹೋಗುವಂತಹ ಈ ಪಕ್ಷಿಗಳ ಹೃದಯದಲ್ಲಿರುವಂತಹ ತವಕ್ಕುಲ್, ಆ ಪಕ್ಷಿಗಳ ಮನಸ್ಸಿನಲ್ಲಿರುವಂತಹ ಭರವಸೆ ಮನುಷ್ಯರಲ್ಲೇನಾದರೂ ಬಂದರೆ ಅಲ್ಲಾಹು ಮನುಷ್ಯರಿಗೆ ಆಹಾರ ನೀಡಲಿಕ್ಕೆ ಸಾಕಾಗುತ್ತಾನೆ ಎಂದು ಪ್ರವಾದಿಗಳು ಹೇಳಿದರು. ಲವ್ ಅನ್ನಕುಂ ತತವಕ್ಕಲೂನ ಅಲಲ್ಲಾಹಿ ಹಕ್ಕ ತವಕ್ಕುಲಿ ಲರಜಕ್ತುಂ ಕಮಾ ಯರ್ಜಕು ತೈರು ತಗ್ದು ಖಿಮಾಸಂ ವ ತರೂಹು ವಿತಾನ. ಈ ಪಕ್ಷಿಗಳು ತಮ್ಮ ಗೂಡಿನಿಂದ ಬೆಳಗಿನ ಸಮಯದಲ್ಲಿ, ಮುಂಜಾನೆಯ ಸಮಯದಲ್ಲಿ ಖಾಲಿ ಹೊಟ್ಟೆಯಿಂದ ಅವರು ಹೊರಗೆ ಹೋಗುತ್ತಾರೆ. ರಾತ್ರಿ ಅವರು ಬರುವಾಗ ಅವರ ಹೊಟ್ಟೆ ತುಂಬಿರುತ್ತದೆ. ಮಾತ್ರವಲ್ಲ, ಅವರು ತಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹ ಆಹಾರವನ್ನು ತೆಗೆದುಕೊಂಡು ಬರುತ್ತಾರೆ. ಇಷ್ಟಾದರೂ ನೀವು ಅಲ್ಲಾಹನ ಮೇಲೆ ಭರವಸೆಯನ್ನು ಮಾಡಿರಿ ಎಂದು ಅಲ್ಲಾಹನ ಪ್ರವಾದಿ ನಮಗೆ ಈ ಹದೀಸಿನ ಮೂಲಕ ಪಾಠವನ್ನು ಕಲಿಸುತ್ತಿದ್ದಾರೆ. ಸಹೋದರರೇ, ಅಲ್ಲಾಹನ ಮೇಲೆ ನಮಗೆ ಭರವಸೆ ಇರಬೇಕು. ವಮಾ ಮಿನ್ ದಾಬ್ಬತಿನ್ ಇಲ್ಲಾ ಅಲಲ್ಲಾಹಿ ರಿಜ್ಕುಹಾ. ಭೂಲೋಕದಲ್ಲಿ ಜೀವಿಸುವಂತಹ ಪ್ರತಿಯೊಂದು ಪ್ರಾಣಿ, ಅದು ಮೂಕ ಪ್ರಾಣಿಯಾಗಲಿ ಮನುಷ್ಯ ಪ್ರಾಣಿಯಾಗಲಿ, ಆ ಮನುಷ್ಯನಿಗೆ, ಆ ಪ್ರಾಣಿಗೆ ಆಹಾರ ಒದಗಿಸುವಂತಹ ಜವಾಬ್ದಾರಿ, ಹೊಣೆಗಾರಿಕೆ ಅದು ಅಲ್ಲಾಹನ ಮೇಲೆ ಇದೆ ಎಂದು ಅಲ್ಲಾಹ ನಮಗೆ ಈ ರೀತಿಯಾದಂತಹ ವಾಗ್ದಾನವನ್ನು ಕೊಡುತ್ತಿದ್ದಾನೆ. ಸಹೋದರರೇ, ನಾವೆಲ್ಲರೂ ಬಡ್ಡಿ ಮತ್ತು ಅಲ್ಲಾಹು ನಿಷೇಧಿಸಿರುವಂತಹ ಪ್ರತಿಯೊಂದು ಹರಾಮಿನ ರೀತಿಯಲ್ಲಿ ದುಡಿಮೆ ಮಾಡುವುದನ್ನು ನಾವೆಲ್ಲರೂ ಅದರಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ಅಲ್ಲಾಹು ನಮ್ಮೆಲ್ಲರನ್ನು ಹಲಾಲ್ ಇದ್ದುದನ್ನು ಮಾತ್ರ ಸೇವಿಸುವಂತಹ, ಹಲಾಲಿನ ವ್ಯಾಪಾರ, ಹಲಾಲಿನ ವ್ಯವಹಾರ ಮಾಡುವಂತಹ ತೌಫೀಕನ್ನು ದಯಪಾಲಿಸಲಿ. ಹರಾಮಿನ ಪ್ರತಿಯೊಂದು ಮಾರ್ಗದಿಂದ ಅಲ್ಲಾಹು ನಮ್ಮೆಲ್ಲರನ್ನು ರಕ್ಷಿಸಲಿ. ಅಲ್ಲಾಹು ನಮ್ಮೆಲ್ಲರಿಗೆ ಈ ಭೂಲೋಕದಲ್ಲಿ ನೆಮ್ಮದಿ ಮತ್ತು ಶಾಂತಿ ಜೀವನವನ್ನು ನೀಡಲಿ. ಅಲ್ಲಾಹು ನಮ್ಮ ವ್ಯಾಪಾರದಲ್ಲಿ, ನಮ್ಮ ವ್ಯವಹಾರಗಳಲ್ಲಿ ಬರಕತ್ತನ್ನು, ಸಮೃದ್ಧಿಯನ್ನು ಅಲ್ಲಾಹು ದಯಪಾಲಿಸಲಿ. ಆಮೀನ್. ಬಾರಕಲ್ಲಾಹು ಲನಾ ವ ಲಕುಂ ಫಿಲ್ ಕುರ್ಆನಿಲ್ ಮಜೀದ್ ವ ನಫಅನಾ ವ ಇಯ್ಯಾಕುಂ ಬಿ ಆಯಾತಿಹಿ ವ ذಿಕ್ರಿಲ್ ಹಕೀಮ್. ಇನ್ನಹು ತಆಲಾ ಜವ್ವಾದುಲ್ ಮಲಿಕುರ್ ರഊಫುರ್ ರಹೀಮ್ ವ ರಬ್ಬುಲ್ ಹಲೀಮ್. إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا. من يهده الله فلا مضل له ومن يضلله فلا هادي له. وأشهد أن لا إله إلا الله وأشهد أن محمدا عبده ورسوله وأرسله بالحق بشيرا ونذيرا وداعيا إلى الله بإذنه وسراجا منيرا. أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار. ಆತ್ಮೀಯ ಸಹೋದರರೇ, ನಮ್ಮ ಈ ಮಸೀದಿಯ ಒಬ್ಬ ವ್ಯಕ್ತಿ ಸದಸ್ಯರು ಅನ್ವರ್ ಹುಸೇನ್ ಅವರ ತಾಯಿ ನಿಧನರಾಗಿದ್ದಾರೆ, ಮರಣ ಹೊಂದಿದ್ದಾರೆ. ತಾವೆಲ್ಲರೂ ಅವರ ಮಗಫಿರತ್ಗಾಗಿ, ಅವರ ಮರಹಮತ್ತಿಗಾಗಿ ನೀವೆಲ್ಲರೂ ಪ್ರಾರ್ಥಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಅಲ್ಲಾಹು ಸಹೋದರಿ ಅನ್ವರ್ ಹುಸೇನ್ ಅವರ ತಾಯಿಯನ್ನು ಅಲ್ಲಾಹು ಮಗಫಿರತ್ ಮಾಡಲಿ, ಅವರ ದರ್ಜೆಯನ್ನು ಅಲ್ಲಾಹು ಎತ್ತರಕ್ಕೇರಿಸಲಿ, ಅಲ್ಲಾಹು ಅವರಿಗೆ ಸ್ವರ್ಗದಲ್ಲಿ ಪ್ರವೇಶಿಸಲಿ, ಅವರಿನ ಪ್ರಶ್ನೆಗಳಿಗೆ ಅಲ್ಲಾಹು ಸುಲಭ ಸಾಧನವನ್ನಾಗಿ ಮಾಡಲಿ. ಆಮೀನ್. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. إن الله وملائكته يصلون على النبي يا أيها الذين آمنوا صلوا عليه وسلموا تسليما. اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم والله يعلم ما تصنعون.